ಅಲ್ಲಿ ಅನಿವಾರ್ಯವಾಗಿ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಅನಿವಾರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂತ ಕಾರ್ಯಕ್ರಮ. ಅದರ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಳೆಯ ಲೀಡರ್ಗಳು ಅಂದ್ರೆ ಹಳೆ ಕಾಲದಲ್ಲಿ ಕೆ.ಬಿ. ಪಿಳ್ಳಪ್ಪನವರು ಬಹಳ ದೊಡ್ಡ ಲೀಡರ್. ಆ ಕಾಲದಲ್ಲಿ ನಮ್ಮ ತಂದೆಯವರ ಜೊತೆಗೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಲೀಡರ್ ಅಂದ್ರೆ ಅವತ್ತು ಕೆ.ಬಿ. ಪಿಳ್ಳಪ್ಪನವರು. ಅವರ ಸುಪುತ್ರರಾದಂತ ಬಚ್ಚೇಗೌಡರು ಶಾಸಕರಾಗಿದ್ರು ಜನತಾ ದಳದಿಂದ. ಅವರು ಕೂಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕಾರಣ ಏನಂದ್ರೆ ಇನ್ ಮುಂದೆ ಬಹುಶಃ ಜನತಾ ದಳ ಉಳಿತದ ಇಲ್ವಾ ಅನ್ನೋದೇ ಅನುಮಾನ ಇದೆ. ಯಾಕೆ ಅಂದ್ರೆ ಬಿಜೆಪಿಯವರು ಅಡ್ಡಡ್ಡ ಕೈಕೊಂಡು ಜನತಾ ದಳನೇ ನುಂಗಾಕ್ತಾರೆ. ಬಿಜೆಪಿಯವರ ಏಟು ಅಷ್ಟಿಷ್ಟಲ್ಲ. ಇವತ್ತು ಎಲೆಕ್ಷನ್ ಟೈಮ್ಗೆ ಹೋಗಿ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರೆ. ಆದ್ರೆ ಮುಂದೆ ಪಾಪ ದಳದವ್ರು ಗೊತ್ತಾಗ್ತದೆ ಬಿಜೆಪಿ ಸವಾಸ ಎಂತಾದು, ಬಿಜೆಪಿ ಏಟು ಎಂತಾದು ಅಂತ. ಇವ್ರನ್ನ ಅರ್ಧ ಹಂಗಂಗೆ ಗುಳುಮ್ ಅಂತ ನುಂಗಾಕ್ಬಿಡ್ತಾರೆ. ಬಹುಶಃ ನನಗೆ ಅಯ್ಯೋ ಪಾಪ ಅನ್ಸುತ್ತೆ ದಳದವ್ರನ್ನ ನೋಡಿದ್ರೆ. ಯಾಕೆ ಅಂದ್ರೆ ಇವ್ರನ್ನ ಎಲ್ಲ ಎಳೆದು ಬಿಜೆಪಿ ಒಳಗಡೆ ಹಾಕೊಂಡ್ಬಿಟ್ಟು ಕೊನೆಗೆ ನೇತಾಡ್ಬಿಟ್ಟು ದಳದವ್ರನ್ನ ಹಂಗೆ ಬಿಟ್ಬಿಡ್ತಾರೆ. ಈ ಕರ್ನಾಟಕದಲ್ಲಿ ಜನತಾ ಪರಿವಾರಕ್ಕೊಂದು ಇತಿಹಾಸ ಇದೆ. ಬಹಳ ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಆಲ್ಟರ್ನೇಟ್ ಗವರ್ಮೆಂಟ್, ಪರ್ಯಾಯ ಸರ್ಕಾರ, ಪರ್ಯಾಯ ಪಕ್ಷವಾಗಿ ಜನತಾ ಪರಿವಾರ ಇತ್ತು. ಆ ಜನತಾ ಪರಿವಾರಕ್ಕೂ ಜನತಾ ದಳಕ್ಕೂ ಬಹಳ ಸಂಬಂಧ ಕಮ್ಮಿ JDS-ಗೆ. ಆದ್ರೂ ಕೂಡ ಏನೋ ಜನತಾ ಹೆಸರಲ್ಲಿ ಯಾವುದೋ ಒಂದು ಪಾರ್ಟಿ ಇತ್ತು. ಆದ್ರೆ ಇವತ್ತು ಅವರು ಬಿಜೆಪಿ ಸಹವಾಸ ಮಾಡಿದ ಮೇಲೆ ಏನೋ ಒಂದು ರೈತರ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ದ ಜನತಾ ದಳದ ಕಥೆನೂ ಇನ್ನ ಮುಗಿದೋಯ್ತು ಅಂತ ಹೇಳ್ಬಹುದು ನಾವು. ಇದನ್ನೆಲ್ಲ ನೋಡಿ ಅದ್ಯಾಕೆ ಕುಮಾರಣ್ಣ ಅವರು ಹೋಗಿ ಅವ್ರ ಜೊತೆ ಸಹವಾಸ ಮಾಡಿದ್ರು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಅವ್ರ ಪಾರ್ಟಿನ ಅವರು ಉಳಿಸ್ಕೋಬಹುದಾಗಿತ್ತು. ಇವತ್ತು ತಗೊಂಡೋಗಿ ಅವ್ರ ಪಾರ್ಟಿನ ಬಿಜೆಪಿಗೆ ಸರೆಂಡರ್ ಮಾಡಿಸ್ಬಿಟ್ಟವ್ರೆ. ಹೋದ್ ಬಾರಿ ಕಾಂಗ್ರೆಸ್ ಅಲಯನ್ಸ್ ಇದ್ದಾಗ ನಾವು 9 ಸೀಟ್ ಕೊಟ್ಟಿದ್ವಿ ಜನತಾ ದಳದವ್ರಿಗೆ, JDS ಅವ್ರಕ. ಈ ಸತಿ ಸಿಕ್ಕಿರೋದು ಎಷ್ಟು? 3 ಸೀಟು. ನಾವು ಕಾಂಗ್ರೆಸ್ ಅವರು 9 ಸೀಟ್ ಕೊಟ್ಟಿದ್ವಿ JDS-ಗ. ಈಗಿತ್ತ ಕೊಟ್ಟಿರೋದು ಬರೀ 3 ಸೀಟ್ ಅವ್ರಕ. ಅದು ಯಾವುದು? ಒಂದು ಮಂಡ್ಯ, ಒಂದು ಹಾಸನ. ಆಮೇಲೆ ಅವರು ಬುಟೂರಂತ ಗಲಾಟೆ ಮಾಡಿದ್ದಕ್ಕೆ ಕೋಲಾರ ಒಂದು ಬಿಟ್ಕೊಟ್ಟವ್ರೆ. ಅಷ್ಟೇ ಅವ್ರಕ ಸಿಕ್ಕಿರೋದು. ಒಂದ್ ಕಡೆ ಅವರು ಮೊಮ್ಮಗನ ಕ್ಯಾಂಡಿಡೇಟು, ಇನ್ನೊಂದ್ ಕಡೆ ಮಗ ಕ್ಯಾಂಡಿಡೇಟು, ಇನ್ನೊಂದ್ ಕಡೆ ಅಳಿಯ ಕ್ಯಾಂಡಿಡೇಟು. ಮೂವರಿಗೆ ಜನತಾ ದಳ ಎಸ್ ಅಂದ್ರೆ ಇವತ್ತು ಯಾರಪ್ಪ ಅಂದ್ರೆ ಇಲ್ಲಿ ಮಂಜುನಾಥ್, ಅಲ್ಲಿ ಕುಮಾರಣ್ಣವರು, ಅಲ್ಲಿ ಅವ್ರ ಮೊಮ್ಮಗನ ಕ್ಯಾಂಡಿಡೇಟು. ಸೊ ಹಂಗಾಗಿ ಜನತಾ ದಳಕ್ಕೂ ಕೂಡ ಭವಿಷ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮೆಲ್ಲರ ನಾಯಕರು, KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ DK ಶಿವಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ಆತ್ಮೀಯ ಮುಖಂಡರಾದಂಥ MC ಸುಧಾಕರ್ ಅವರು ಕೂಡ ಇವತ್ತು ವೇದಿಕೆಗೆ ಬಂದಿದ್ದಾರೆ. ಸೊ ಈಗ ಮೊದಲಿಗೆ ನಮ್ಮ ಅಧ್ಯಕ್ಷರು ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಡೆಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಆದ್ಮೇಲೆ ಚಿಕ್ಕಬಳ್ಳಾಪುರ ಮಾಜಿ ಶಾಸಕರು, ಬಹಳ ರಾಜಕೀಯ ಹಿನ್ನೆಲೆ ಇರತಕ್ಕಂತ ಕುಟುಂಬದ KP ಬಚ್ಚೇಗೌಡರು ಕೂಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಂದಿದ್ದಾರೆ. ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗದೆ ಬರ್ತಾ ಇರೋರಿಗೆಲ್ಲರಿಗೂ ನಾನು ಶುಭವನ್ನ ಕೋರ್ತೇನೆ. ಈ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರ, ಚಿಕ್ಕಬಳ್ಳಾಪುರ ಕ್ಷೇತ್ರ ಎರಡೂ ಕಡೆ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಲೇಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ದಯವಿಟ್ಟು ತಾವೆಲ್ಲ ಮುಂದ್ಗಡೆ ಇರ್ತಕ್ಕಂಥವರು ಹಿಂದಿನ ಆಸನರಾಗಬೇಕು. ಎಲ್ರಿಗೂ ನಮಸ್ಕಾರ.
ಈ ದಿವಸ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ನಾಯಕರುಗಳ ನಾಯಕತ್ವವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಮೊಟ್ಟ ಮೊದಲನೇದಾಗಿ ತಮಗೆ ಸ್ವಾಗತವನ್ನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 2023 ವಿಧಾನಸಭಾ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಪುಟ್ಟು ಅಂಜನಪ್ಪನವರ ಒಂದು ನಾಯಕತ್ವದಲ್ಲಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಲವಾರು ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಒಂದು ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮೆಲ್ಲರ ನಾಯಕರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿಗಳಾಗಿ ವಿಶೇಷವಾದಂಥ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದಂಥ ಕೃಷ್ಣ ಬೈರೇಗೌಡರು ಸಾಹೇಬರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನಾಯಕರಾದಂಥ MC ಸುಧಾಕರಣ್ಣ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಾಜ್ಯಸಭೆಯ ಸದಸ್ಯರು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ GC ಚಂದ್ರಶೇಖರ್ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು, ಬೆಂಗಳೂರು ವಿಭಾಗದ ಉಸ್ತುವಾರಿಗಳಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ನಿರ್ವಹಿಸಿ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡಿದಂಥ ಅಭಿಷೇಕ್ ದರ್ಜಿ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಸುಮಾರು ದಶಕಗಳ ಕಾಲ JDS ಪಕ್ಷದಲ್ಲಿ ಶಾಸಕರಾಗಿ ಅವರ ತಂದೆಯವರು MLC ಆಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಮನೆ ಮಾತಾಗಿರ್ತಕ್ಕಂಥ KP ಪಿಲ್ಲಪ್ಪನವರ ಸುಪುತ್ರರಾದಂಥ ನಮ್ಮ KP ಬಚ್ಚೇಗೌಡ ಸಾಹೇಬರು ಆಗಮಿಸಿದರು. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗಲು ಅಪಾರ ಬೆಂಬಲಿಗರ ಜೊತೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನಾಗಿರ್ತಕ್ಕಂಥ ಪುಟ್ಟು ಅಂಜನಪ್ಪ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಈಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹಿಂದೆ ಜಿಲ್ಲಾ JDSನ ಅಧ್ಯಕ್ಷರಾಗಿರ್ತಕ್ಕಂಥ ಮುನೇಗೌಡರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. KPCCಯ ಪ್ರಧಾನ ಕಾರ್ಯದರ್ಶಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉಸ್ತುವಾರಿಗಳಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಉದಯ್ ಶಂಕರ್ ಅಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬ ಹಿರಿಯ JDSನಲ್ಲಿ ಮುಖಂಡರಾಗಿ ಎಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅಣ್ಣವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಆದಂಥ ರಾಜಾಕಾಂತ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಮುಖಂಡರಾದಂಥ ಯಳವಳ್ಳಿ ರಮೇಶ್ ಅಣ್ಣವರು ಆಗಮಿಸಿದರು. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಯುವ ನಾಯಕರು, ನಮ್ಮೆಲ್ಲರ ಆತ್ಮೀಯರಾದಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಂದವರ ನಾರಾಯಣಸ್ವಾಮಿ ಅಣ್ಣವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಹಿರಿಯರಾದಂಥ ಎಸ್.ಎಂ. ಮುನಿಯಪ್ಪನವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ MLC-ಗಳಾದಂಥ ರಮೇಶ್ ಅಣ್ಣವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಲನಚಿತ್ರ ನಿರ್ದೇಶಕರಾದಂಥ ಎಂ. ರಾಜಶೇಖರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕೆಂಗೇಗೌಡ ಅಣ್ಣವರು ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅಪಾರ ಪುಟ್ಟು ಅಂಜನಪ್ಪನವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು. ಕಾಂಗ್ರೆಸ್ ಪಕ್ಷದ ನಮ್ಮ ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಅವರು, ವಿಶೇಷವಾಗಿ ನಮ್ಮ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರ ನಾಯಕತ್ವ, ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವವನ್ನು ಒಪ್ಪಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪತ್ರಿಕಾ ಮತ್ತು ಮಾಧ್ಯಮದವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಅಪಾರವಾದ ಜನರ ನಮ್ಮ ಕಾರ್ಯಕರ್ತರು ಬಂದಿರೋದ್ರಿಂದ ಮೊದಲನೇದಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅವರನ್ನ ಸ್ವಾಗತ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು, ನಮ್ಮ ನಾಯಕರೆಲ್ಲ ಇದ್ದಾರೆ. ಅದಾದ್ಮೇಲೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರನ್ನ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತೀವಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪುಟ್ಟು ಅಂಜನಪ್ಪನವರು ನಮ್ಮ DK ಶಿವಕುಮಾರ್ ಸಾಹೇಬರ ನಾಯಕತ್ವವನ್ನು ಒಪ್ಪಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಮಂತ್ರಿಗಳಾದಂಥ MC ಸುಧಾಕರ್ ಅವರು ಬರಬೇಕು. ಅವರ ನಾಯಕತ್ವದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಮತ್ತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಮ್ಮ ಮಂತ್ರಿಗಳಾದಂಥ ಸುಧಾಕರ್ ಅವರು ಆಗಮಿಸಬೇಕು. ಎಲ್ಲಿ ಸುಧಾಕರ್ ಎಲ್ಲೋದ್ರು? ಬಂದಿದ್ರಲ್ಲ, ನೀವೇ ಇಲ್ಲ MC ಸುಧಾಕರ್ ಅವರು ಆಗಮಿಸಬೇಕು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಸುಧಾಕರ್ ಸಾಹೇಬರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸರ್ ಫೋನ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿ ಅವಕಾಶ ಮಾಡಿಕೊಡಿ.
ಇದೆಯಾ ಬಂಧುಗಳೇ? ದಯವಿಟ್ಟು ಇಲ್ಲಿ ಅವಕಾಶ ಮಾಡಿಕೊಡಿ. ಕಾಂಗ್ರೆಸ್ ಪಕ್ಷ ತತ್ವದ ಸಿದ್ಧಾಂತಗಳನ್ನ ಮೆಚ್ಚಿ ಸನ್ಮಾನ್ಯ ಪುಟ್ಟು ಆಂಜನಪ್ಪನವರು ಮರಳಿ ಗೂಡಿಗೆ ಸೇರ್ತಾ ಇದ್ದಾರೆ. ಅಸಂಖ್ಯಾತ ಕಾರ್ಯಕರ್ತ ಬಂಧುಗಳ ಜೊತೆ, ಅಭಿಮಾನಿಗಳ ಜೊತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕೈಯನ್ನ ಬಲಪಡಿಸೋದಕ್ಕೆ ಎದ್ದಿದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರ ಆಶಯದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸುಧಾಕರ್ ಅವರ ಬಹಳ ಪ್ರಯತ್ನದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಮೆರುಗನ್ನ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕೊಡುವಂತಹ ಅತ್ಯದ್ಭುತ ಕಾರ್ಯ ಆಗ್ತಾ ಇದೆ. ಹೀಗಾಗಿ ಮರಳಿ ಮನೆಗೆ ಬಂದಂತ ಪುಟ್ಟು ಆಂಜನಪ್ಪರವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಬಯಸ್ತಾ ಇದ್ದೀವಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಶಿಕುಮಾರ್ ಅವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಅವರು ಸಹ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಚಿಕ್ಕಬಳ್ಳಾಪುರ ಇಲ್ಲ ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗೋಪಾಲ್ ಗೌಡ ಅವರು, ಜಗದೀಶ್ ಗೌಡ ಅವರು, NM ರಾಜು ಅವರು, ಮಹೇಶ್ ಅವರು, ರಾಮಾಂಜನ್ ಅವರು, ಮುನಿರಾಜು ಅವರು, ಆನಂದ್ ಅವರು, KN ರಮೇಶ್ ಅವರು, ವಂಡಿರಾಜ್ ಅವರು, ನಾರಾಯಣ ರೆಡ್ಡಿ ಅವರು, ಅಶೋಕ್ ನಾರಾಯಣ ರೆಡ್ಡಿ ಅವರು ಮಾಜಿ ಅಧ್ಯಕ್ಷರು, ಕೃಷ್ಣಾರೆಡ್ಡಿ ಅವರು ಗ್ರಾಮ ಪಂಚಾಯತ್ ಸದಸ್ಯರು, ಮಂಜು ಅವರು, SM ಮಂಜುನಾಥ್ ಗ್ರಾಮ ಪಂಚಾಯತಿ ಸದಸ್ಯರು, ವೆಂಕಟರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರು, ನಾರಾಯಣಪ್ಪ ಗ್ರಾಮ ಪಂಚಾಯತ್ ಸದಸ್ಯರು, ಅಂಜನಪ್ಪ ಮುಖಂಡರು, ಶ್ರೀನಿವಾಸ್ ತಾಲೂಕ್ ಪಂಚಾಯತಿ ಸದಸ್ಯರು, ವೆಂಕಟಸ್ವಾಮಿ ಅಧ್ಯಕ್ಷರು, ನಾರಾಯಣ ರೆಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರು, ಸುರೇಶ್ ಕಂಪಳಪ್ಪ, ಮುರಳಿ, ಕೃಷ್ಣಪ್ಪ, ಬಾಬು, ನಾಗರಾಜ್, ಚಾಂದ್ ಪಾಷಾ, ಪ್ರಾಣೇಶ್, ಗೌಸ್ ಖಾನ್, ಅಸ್ಮಿತ್ ದೀರ್ನಿಕ್, ಅನುಲ್ ದೇವರಾಜು, ಮಾರಪ್ಪ, ನರಸಿಂಹರೆಡ್ಡಿ, ಮಂಜು, ಅಶ್ವತ್ಥಪ್ಪ, ಮಂಜುನಾಥ್, ದೇವಣ್ಣ, ಪ್ರಮೋದ, ಮಂಜು, ಶ್ರೀನಿವಾಸ್, ನಾರಾಯಣಪ್ಪ ಇವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು. ನಾರಾಯಣಪ್ಪ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ, ಶೇಖರ್ ರೆಡ್ಡಿ, ಅಕ್ಕಲಪ್ಪ, ಪ್ರಕಾಶ್, ರಾಮಚಂದ್ರ, ಮಹದೇವರೇ, ಶಿವಪ್ಪ, ಬೈರೇಗೌಡ, ನಾರಾಯಣ ಶೆಟ್ಟಿ, ಬಾಳಪ್ಪ, ರಮೇಶ್, ದೇವರಾಜ್, ಕೋಳಿ ಫಯಾಜ್, ನಾಗರಾಜ್, ಪ್ರಕಾಶ್, ನಾರಾಯಣ ಸ್ವಾಮಿ, ಶ್ರೀನಿವಾಸ್, ವಸಂತಚಾರಿ, ಶ್ರೀನಿವಾಸ್, ದೇವರಾಜು, ಬೈರಾರೆಡ್ಡಿ, ರಮೇಶ್, ಗಂಗಾಧರ್, ಪ್ರಸನ್ನ, ದೇವರಾಜ್, ನಾಗೇಶ್, ಮುನಿರಾಜು ಗ್ರಾಮ ಪಂಚಾಯತಿ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ KH ಮುನಿಯಪ್ಪ ಅವರು ಈ ತರ ಫೋನ್ ಮಾಡಿ ಹೇಳಿದ್ರು. ಅವರು ನಮ್ಮ ರಕ್ಷಾ ರಾಮಯ್ಯ ಅವರ ಪ್ರಚಾರ ಸಭೆ ದೊಡ್ಡಬಳ್ಳಾಪುರದಲ್ಲಿ ಇರೋದ್ರಿಂದ ಅವರು ಮಾಹಿತಿ ತಡವಾಗಿ ಗೊತ್ತಾಗಿದ್ದರಿಂದ ನಾನು ಅಲ್ಲಿ ಜಾಯಿನ್ ಆಗಿದ್ದೀನಿ. ನನ್ನ ಪರವಾಗಿ ಅವರೆಲ್ಲರಿಗೂ ಸ್ವಾಗತವನ್ನು ಬಯಸಿ ಅಂತ ಹೇಳಿದ್ದಾರೆ. ದಯವಿಟ್ಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರು ನಮ್ಮ ಭಾರತ್ ಜೋಡ
ಈಗ ಯಾರ್ಯಾರು ಬಂದಿದ್ದೀರಿ ಅವರೆಲ್ಲರೂ ಪಕ್ಷಕ್ಕೆ ನಿಮ್ಮ ಮುಖಂಡರಾದಂಥ ಪುಟ್ಟು ಅಂಜನಪ್ಪನವರ ನೇತೃತ್ವದಲ್ಲಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ತೀರಿ. ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಮುಂದೆ ಅಧ್ಯಕ್ಷರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಾಗ ತಮ್ಮೆಲ್ಲರೂ ಮಾತಾಡ್ತಾರೆ. ಈಗ ಸಮಯದ ಅಭಾವ ಇರೋದ್ರಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೆ ಕಾಯ್ತಾ ಇರೋದ್ರಿಂದ ತಾವೆಲ್ಲರೂ ಇಷ್ಟು ಹೊತ್ತು ಸಾವಧಾನವಾಗಿ ಕೂತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳು, ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರಿಗೆ ಬಂದ ಕೇಳಿ ತಾವೆಲ್ಲ ಓಡಿ ಆಚೆ ಮಾತಾಡಿ. ಪುಟ್ಟು ಅಯ್ಯಪ್ಪ ಅವರು 2 ನಿಮಿಷ ಮಾತಾಡ್ತಾರೆ. ಭಾರತ್ ಮಾತಾ ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯರವರಿಗೆ, ಡಿ ಕೆ ಶಿವಕುಮಾರ್ ಅಣ್ಣವರಿಗೆ, ಕೃಷ್ಣ ಬೈರೇಗೌಡರಿಗೆ, ಸುಧಾಕರ್ ಅಣ್ಣವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಬಂಧುಗಳೇ, ಇವತ್ತೊಂದು ದಿನ ಕಾಂಗ್ರೆಸ್ ಪಕ್ಷಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಪುಟ್ಟು ಅಂಜನಪ್ಪ, ಅದು ನಾನು ಮತ್ತು ನನ್ನ ಎಲ್ಲ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು. ನಿಮ್ಮ ಜೊತೆ ನಾವು ಹೆಜ್ಜೆ ಹಾಕ್ತೀವಿ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ನಂಬಿ ನಾವು ತಮ್ಮ ಜೊತೆಗೂಡಿ ಹೆಜ್ಜೆ ಹಾಕ್ತೀವಿ ಅಂತೇಳಿ ನಂಬಿ ಬಂದು ಅವ್ರನ್ನ ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು, ಬಂದು ನಿನ್ನ ಇಡೀ ತಂಡ, ನಿನ್ನ ಮುಖಂಡರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಚಿಹ್ನೆ ಅಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ, ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ನಾವೀಗಾಗಲೇ ಕಾಂಗ್ರೆಸ್ ಇಂದ ಬೆಳೆದು ಬಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಕೃಷ್ಣ ಬೈರೇಗೌಡರ ಒಂದು ಗರಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಮಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಸಾಹೇಬರು, ನಮ್ಮ ಉಸ್ತುವಾರಿಗಳಾದಂಥ ಅಭಿಷೇಕ್ ದತ್ ಅವರು, ಇವ್ರಿಗೂ ಸಹ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಸೇರಿದಂಥ ಮುಖಂಡರೆಲ್ಲರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಗುರಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ರವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸುವಂಥದ್ದು ನಮ್ಮ ಗುರಿಯಾಗಿರ್ತದೆ. ಏನಕ್ಕೆ ಗೌತಮ್ ಅವ್ರನ್ನ ಗೆಲ್ಲಿಸಬೇಕು ಅಂದ್ರೆ, ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಯುವ ಕಾಂಗ್ರೆಸ್ನ ಕಟ್ಟಾಳು, ಒಂದು ಯುವಕರ ಆಶಾ ಕಿರಣ. ಆ ಯುವಕನಿಗೆ ಇವತ್ತೊಂದಿನ ಬದಲಾವಣೆ ಸನ್ನಿವೇಶದಲ್ಲಿ ಮಾನ್ಯ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ನಣೆ ಕೊಟ್ಟು ಒಬ್ಬ ಯುವಕನಿಗೆ ಪ್ರೋತ್ಸಾಹ ಮಾಡಿ ಕೋಲಾರ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿರುವಂತದ್ದು ಸಹ ಒಂದು ಯುವ ಸಮುದಾಯಕ್ಕೆ, ನಮ್ಮೆಲ್ಲರಿಗೂ ಸಹ ಒಂದು ಆಶಾಭಾವನೆ ಆಗಿರ್ತದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷನ ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ಗೆಲ್ಲಿಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ. ಇವತ್ತು ನಿಮ್ಮಲ್ಲಿ ತಾವೆಲ್ಲ ಏನು ಆಗಮಿಸಿರ್ತೀರಿ, ನಮ್ಮ ಮುಖಂಡರುಗಳು ತಾವೆಲ್ಲರೂ ಸಹ ಬೂತ್ ಮಟ್ಟದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಂಘಟನೆ ಮಾಡುವಂಥದ್ದು, ಸರ್ಕಾರದ ಯೋಜನೆಗಳನ್ನ ಮನಮುಟ್ಟುವ ರೀತಿ ಪ್ರತಿಯೊಂದು ಕುಟುಂಬಕ್ಕೂ ತಿಳಿ ಹೇಳುವಂಥದ್ದು, ಹೆಚ್ಚು ಮತಗಳನ್ನ ಅವರಿಂದ ಪಡೆಯೋ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದ್ದು, ಅದು ಖಂಡಿತ ನಾವು ಗೆಲ್ಲಿಸ್ಕೊಂಡು ಬರುವ ವಾತಾವರಣ ಸೃಷ್ಟಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರು ಮತ್ತೆ ಮಂತ್ರಿಗಳಲ್ಲಿ ನಾನು ಇವತ್ತು ದಿನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಶಕ್ತಿ ಪುಟ್ಟಣ್ಣನ ಒಂದು ಪ್ರೀತಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಯಾವಾಗ ಗೊತ್ತಾಗ್ತದೆ ಅಂದ್ರೆ, ಗೌತಮ್ಗೆ ನಾವು ಲೀಡ್ ಕೊಟ್ಟಾಗ ಮಾತ್ರ ನಮ್ಮ ಶಕ್ತಿ, ನಮ್ಮ ಪ್ರೀತಿನ ಗೊತ್ತಾಗಂಥದ್ದು. ಅದಕ್ಕೆ ಲಕ್ಷಕ್ಕೂ ಮೀರಿ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮತನ ನಾವು ಗೆಲ್ಲಿಸ್ಕೊಳ್ಳುವಂಥದ್ದಾಗಬೇಕಾಗ್ತದೆ. ಈಗಾಗಲೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ 50 ವರ್ಷಗಳಿಂದ ಸುಭದ್ರವಾದ ಒಂದು ಸರ್ಕಾರ ನಡೆಸಿಕೊಂಡು, ಭೂಮಿ ಇಲ್ಲದಂತವ್ರಿಗೆ ಭೂಮಿ, ಕಾರ್ಮಿಕರಿಗೆ ಉದ್ಯೋಗದ ಕ್ರಾಂತಿ, ಕೃಷಿ ಕುಟುಂಬಗಳಿಗೆ ಹಸಿರು ಕ್ರಾಂತಿ, ಉದ್ಯೋಗ ಇದ್ದಂಥವ್ರಿಗೆ ಕಾರ್ಖಾನೆ ಸೃಷ್ಟಿ ಮಾಡಿ ಕೋಟ್ಯಾಂತರ ಮಂದಿಗೆ ಉದ್ಯೋಗ ಸೃಷ್ಟಿ ಮಾಡಿ ಇವತ್ತಿನಿಂದಲೇ ಸುಭದ್ರವಾದಂತಹ ಒಂದು ಆಡಳಿತನ ಕಾಂಗ್ರೆಸ್ ಪಕ್ಷ 50 ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಪ್ರತೀಕ. ಇವತ್ತು ಪ್ರಪಂಚದಲ್ಲಿ ಆರ್ಥಿಕತೆಯಲ್ಲಿ 3ನೇ
ಒಂದು ಸಂಖ್ಯೆಯಲ್ಲಿ ನಾವು ಭಾರತ ದೇಶ ಇವತ್ತು ಹೊರ ಹೊಮ್ತಾ ಇದ್ದೀವಿ. ಅದಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ, ಅದಕ್ಕೆ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಅಂತ ಇವತ್ತು ಭಾವಿಸಬೇಕಾಗ್ತದೆ. ಮತ್ತು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ DK ಶಿವಕುಮಾರ್ ಅವರ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ನಮಗೆ ಶಕ್ತಿ ಬಂದಿದೆ, ಬಲ ಬಂದಿದೆ. ಇದೆಲ್ಲರ ನಾವು ಪರಿಣಾಮ ನಮ್ಮಗಳ ಒಂದು ಪ್ರೀತಿ ವಿಶ್ವಾಸನ ಗೌತಮ್ ರವರಿಗೆ ಕೊಟ್ಟು ಮತದ ರೂಪದಲ್ಲಿ ನಾವು ಅವ್ರನ್ನ ಗೆಲ್ಸಂತ ಕೆಲಸ ಆಗಬೇಕು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರಯತ್ನ ಸಾಗಬೇಕು. ನಾವು ಗೆಲ್ಸ್ಕೊಂಬರೋಣ ಅಭ್ಯರ್ಥಿನ ಅಂತೇಳಿ ನಮ್ಮ ಮುಖಂಡರಿಗೆ ಮಾತು ಕೊಟ್ಟು ನಾನು ಈ ಸಂದರ್ಭದಲ್ಲಿ ನನಗೆ ಆಶೀರ್ವದಿಸಿದಂತ ಎಲ್ಲ ಗಣ್ಯರು, ಸುಧಾಕರನ್ ಅವರು, ಕೃಷ್ಣ ಬೈರೇಗೌಡ ಸಾಹೇಬರು, ಚಂದ್ರಶೇಖರ್ ಸಾಹೇಬರು, DK ಸಾಹೇಬರು, ನಮ್ಮ ಅಭಿಷೇಕ್ ದತ್ ಸಾಹೇಬರು, ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರಾದಂತ ನಮ್ಮ ಬಚ್ಚೇಗೌಡಣ್ಣವರು ಇವತ್ತು ನಮ್ಮ ಜೊತೆ ಸೇರ್ಕೊಳ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಅವರು, ಹಲವಾರು ಗಣ್ಯರಿಗೆ ಧನ್ಯವಾದ ಹೇಳಿ, ಎಲ್ರಿಗೂ ಧನ್ಯವಾದ ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಕಾಂಗ್ರೆಸ್, ಜೈ ಶಿಡ್ಲಘಟ್ಟ. ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸುಮಾರು ದಶಕಗಳ ಕಾಲ JDS ಪಕ್ಷದಲ್ಲಿದ್ದು ಈಗ ವೇದಿಕೆ ಮೇಲೆ ಸ್ವಲ್ಪ ಬಚ್ಚೇಗೌಡರ ಜೊತೆವರೆಗೆ ದಾರಿ ಮಾಡಿಕೊಡಿ. ಬೇರೆಯವರು ದಯವಿಟ್ಟು ಮಾನ್ಯ ಮಾಜಿ ಶಾಸಕರು ಬಚ್ಚೇಗೌಡರ ಜೊತೆ ಬಂದಿರೋರಿಗೆ ದಾರಿ ಮಾಡಿಕೊಡಿ. ಬಚ್ಚೇಗೌಡರ ಜೊತೆಗಾರರು ಸ್ವಲ್ಪ ಬೇರೆಯವರು, ಶಿಡ್ಲಘಟ್ಟದವರು ಸೈಡ್ ಹೋಗಿ, ಶಿಡ್ಲಘಟ್ಟದವರು ರೇ ಏನಪ್ಪ ಇವರೇ ವೇದಿಕೆ ಮೇಲಿರೋರು ನಿಮ್ಗೆ ಶ್ರೀಧರ್ ದಯವಿಟ್ಟು ಏನದು ಸ್ವಲ್ಪ ಚಿಕ್ಕಬಳ್ಳಾಪುರದವರಿಗೆ ದಾರಿ ಮಾಡಿಕೊಡಿ. ಬೇರೆಯವರು ಎಲ್ಲಿದ್ದಾರೆ ಚಿಕ್ಕಬಳ್ಳಾಪುರದವರು ಸ್ವಲ್ಪ ವೇದಿಕೆ ಮೇಲೆ ಬನ್ನಿ. ಈಗ ಮಾನ್ಯ ಮಾಜಿ ಶಾಸಕರಾದಂತ KP ಬಚ್ಚೇಗೌಡರ ಸೇರ್ಪಡೆ ಕಾರ್ಯಕ್ರಮ ಈಗ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿ ಏನು JDSನವರು ಇವತ್ತು ಕೋಮವಾದ ಪಕ್ಷದ ಜೊತೆ ಕೈ ಜೋಡಿಸೋದಕ್ಕೆ ಅವ್ರ ಮನನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಅಂತ ನಾವೆಲ್ಲ ಮುಖಂಡರು, ನಮ್ಮ ಪಕ್ಷದ ಅಭ್ಯರ್ಥಿ, ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತಹ ಸುಧಾಕರನ್ ಅವರು ಮತ್ತು ಪ್ರದೀಪ್ ಈಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ಮತ್ತು ಅವರ ಜೊತೆಯಲ್ಲಿ KN ಮುನೇಗೌಡರು ಮಾಜಿ ಅಧ್ಯಕ್ಷರು JDS, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಾಜಿ ಶಾಸಕರು ಅಪಾರ ಸಂಖ್ಯೆಯ ತಮ್ಮ ಅಭಿಮಾನಿಗಳೊಂದಿಗೆ ಇವತ್ತು ಪಕ್ಷವನ್ನ JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ಅಲ್ಲಿನ ಲೋಕಸಭಾ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ರಕ್ಷಾರಾಮಯ್ಯ ಅವರ ಗೆಲುವಿಗೆ ಆದಿಗೆ ಕೂಡ ಸುಗಮವಾದಂತಹ ಕಾರ್ಯ ಕೂಡ ಆಗ್ತಾ ಇದೆ. ಬಚ್ಚೇಗೌಡರ ಜೊತೆಯಲ್ಲಿ JDSನ ಜಿಲ್ಲಾಧ್ಯಕ್ಷರಾಗಿದ್ದಂಥ KM ಮುನೇಗೌಡರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ರಾಜಕಾಂತ್ ಅವರು, ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಪ್ರಶಾಂತ್ ಅವರು, ಡಾಕ್ಟರ್ KP ಶ್ರೀನಿವಾಸ ಮೂರ್ತಿ, ರಾಜ್ಯ ವಕೀಲರ ಸಂಘದ ಮಾಜಿ ಉಪಾಧ್ಯಕ್ಷರು,
ಮುನಿಯಪ್ಪ ವಿಎಸ್ಎಸ್ಎನ್ ಅಧ್ಯಕ್ಷರು, ಎನ್ ನಾರಾಯಣಸ್ವಾಮಿ ರಾಜ್ಯ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರು, ಎನ್ ಮೂರ್ತಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಕೆಪಿ ಚನ್ನಬೈರೇಗೌಡ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ PLD ಬ್ಯಾಂಕ್ ನಿರ್ದೇಶಕರು, ವೆಂಕಟೇಶ್ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಎ ರವಿಕುಮಾರ್ ಯುವ ಮುಖಂಡರು, ವಿ ಮಧು ಯುವ ಮುಖಂಡರು, ಶ್ರೀಧರ ತಾಲೂಕು ಯುವ ಅಧ್ಯಕ್ಷರು ಗ್ರಾಮ ಪಂಚಾಯತಿ, ರಮೇಶ್ JDS ಉಪಾಧ್ಯಕ್ಷರು, ವಿಪಿ ನಾರಾಯಣಸ್ವಾಮಿ ತಾಲೂಕ್ ಜನರಲ್ ಸೆಕ್ರೆಟರಿ, ದಿನೇಶ್ ತಾಲೂಕು ಯುವ ಮುಖಂಡರು, ನಯಾಜ್ JDS ಯುವ ಮುಖಂಡರು, BV ಶ್ರೀನಿವಾಸ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಮುನಿಕೃಷ್ಣೇಗೌಡ ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷರು, ವೆಂಕಟಪತಿ ಮಾಜಿ PLD ಬ್ಯಾಂಕ್ ನಿರ್ದೇಶಕರು, ಗಂಗಾಧರಪ್ಪ ಪುರ ಕೃಷ್ಣಪ್ಪ ಕಲ್ಲಪ್ಪ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ, ಟಿ ಬಾಲಕೃಷ್ಣ ಮಾಜಿ TAPCMS ಸದಸ್ಯರು PLD ಬ್ಯಾಂಕ್ ನಿರ್ದೇಶಕರು, ಶ್ರೀನಿವಾಸ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ, ರಮೇಶ್ ಇದೆಲ್ಲ ಅಧ್ಯಕ್ಷರು ತಮ್ಮನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರದವರು ದಯವಿಟ್ಟು ವೇದಿಕೆಯಲ್ಲಿ ಇರ್ತಕ್ಕಂಥವರು ಆಸನಗಳ ಮೇಲೆ ನೀವು ಕೂಡಬೇಕು. ಮುಂದುಗಡೆ ದಯವಿಟ್ಟು ಮುಖಂಡರು ಮಾತಾಡಲಿದ್ದಾರೆ, KP ಬಚ್ಚೇಗೌಡರು ಮಾತಾಡ್ತಾ ಇದ್ದಾರೆ. ಹಂಗಾಗಿ ತಾವು ಆಸನಗಳಲ್ಲಿ ಕೂಡಬೇಕಾಗಿ ಮನವಿ. ನಾಗರಾಜ್ ಗ್ರಾಮ ಪಂಚಾಯತಿ ಸದಸ್ಯರು, ಸುನಿಲ್ ಗ್ರಾಮ ಪಂಚಾಯತಿ ಸದಸ್ಯರು, ಶಿವಪ್ಪ, ಜಗನ್ನಾಥ್, ಲಕ್ಷ್ಮೀಕಾಂತ್ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇವರು. ಮಧು, KEB ಬಾಬು, ಶಶಿಕುಮಾರ್, ರಾಮಣ್ಣ, ಗಂಗಾಧರ್, ಅಂಜನಪ್ಪ, ಅಣ್ಣಮ್ಮ, ಶೇಖರಪ್ಪ, ವೆಂಕಟರೆಡ್ಡಿ, ನರಸಿಂಹಪ್ಪ, ಶ್ರೀನಿವಾಸ್, ವೆಂಕಟಪತಿ ಇವರು JDS ಅನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರೆಲ್ಲರಿಗೂ ಪಕ್ಷದ ಪರವಾಗಿ ಸ್ವಾಗತವನ್ನು ಬಯಸ್ತಾ ತಾವೆಲ್ಲ ವೇದಿಕೆಯಲ್ಲಿರ್ತಕ್ಕಂಥವ್ರು ಮುಂದೆ ಆಸೀನರಾಗಬೇಕಾಗಿ ಮನವಿ. ಅದೇ ರೀತಿ BJP ಪಕ್ಷದಿಂದ ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದ KP ಬಚ್ಚೇಗೌಡರ ಅಭಿಮಾನಿಗಳು ದಯವಿಟ್ಟು ಈಗ ಶಿಡ್ಲಘಟ್ಟದವರು ಕಾರ್ಯಕರ್ತರು ಹೊರಗೋಗಿದ್ದಾರೆ. ದಯವಿಟ್ಟು ತಾವು ಕೂತ್ಕೋಬೇಕು. ಬಚ್ಚೇಗೌಡರು ಮಾತಾಡಬೇಕು. ಇನ್ನ BJP ಅವರು ಚಿಕ್ಕಬಳ್ಳಾಪುರದ BJPಯಿಂದ ಬಂದಿರತಕ್ಕಂಥವ್ರನ್ನ ಸೇರ್ಪಡೆ ಮಾಡಬೇಕು. ದಯವಿಟ್ಟು ವೇದಿಕೆಯಿಂದ ದಯವಿಟ್ಟು ಸ್ವಲ್ಪ ಅವಕಾಶ ಮಾಡಿಕೊಡಿ. ದಯವಿಟ್ಟು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಮುಂದೆ ಜಾಗ ಇದೆ, ದಯವಿಟ್ಟು ಅಲ್ಲಿ ಕೂತ್ಕೊಳ್ಳಿ. ದಯವಿಟ್ಟು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ದಯವಿಟ್ಟು ಸ್ವಲ್ಪ ಜಾಗ ಇದೆ. ದಯವಿಟ್ಟು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಆಸನಗಳಿದ್ದಾವೆ, ಮುಂದೆ ದಯವಿಟ್ಟು ಆಸನದಲ್ಲಿ ಕೂಡಬೇಕು. ಚಿಕ್ಕಬಳ್ಳಾಪುರದ ಎಲ್ಲ KP ಬಚ್ಚೇಗೌಡರ ಅಭಿಮಾನಿಗಳು, ಅವರ ಮುಖಂಡರು ಬಚ್ಚೇಗೌಡರು ಮಾತಾಡಲಿದ್ದಾರೆ. ಮಾನ್ಯ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ದಯವಿಟ್ಟು ಆಸನದಲ್ಲಿ ಕುತ್ಕೋಬೇಕು. ವೇದಿಕೆಯಿಂದ ದಯವಿಟ್ಟು ವೇದಿಕೆ ಖಾಲಿ ಮಾಡಿ. ದಯವಿಟ್ಟು ಸ್ವಲ್ಪ ವೇದಿಕೆಯಿಂದ ದಯವಿಟ್ಟು ತಮ್ಮೆಲ್ಲರನ್ನು ಮನವಿ ಮಾಡ್ತಾ ಇದ್ದೇನೆ. ಅವರು ಇನ್ನೊಂದು ಐಟಮ್ ಯಾರು ಸ್ವಲ್ಪ ಈಗ ಮತ್ತೊಂದು ಸ್ವಲ್ಪ ಚಿಕ್ಕಬಳ್ಳಾಪುರದಲ್ಲಿ BJPಯನ್ನ ತೊರೆದು ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ನಾವು ವೇದಿಕೆಯಲ್ಲಿ ಅವರಿಗೆ ಸ್ವಾಗತ ಮಾಡಬೇಕಾಗುತ್ತೆ. ಪಕ್ಷಕ್ಕೆ ದಯವಿಟ್ಟು ಸ್ವಲ್ಪ ಅವಕಾಶ ಕೊಡಿ. ಶ್ರೀಧರ್ ಸ್ವಲ್ಪ ಎಲ್ಲರೂ ದಯವಿಟ್ಟು ಈಗ BJPಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ
ಸದಸ್ಯರು ಹಾಗೂ ಹಾಲಿ PLD ಬ್ಯಾಂಕ್ನ ಉಪಾಧ್ಯಕ್ಷರು ವಂಶಿ ಕೃಷ್ಣ ಅಪ್ಪಲ್ ಮಂಜು ಅವರ ಮಗ ಶ್ರೀಧರ್ ಬಾಬು ರಕ್ಷಣಾ ವೇದಿಕೆ, ನಂದಿ ಮುರಳಿ ಯುವ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ನಂದಿ ಮುರಳಿ ಅವರು, ರಮೇಶ್ ನಂದಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ನಂದಿ ಗ್ರಾಮ ಪಂಚಾಯಿತಿ ರಮೇಶ್ ಅವರು, NR ಮಂಜುನಾಥ್ ನಂದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ವೆಂಕಟಕೃಷ್ಣ ಟಿ ಉದ್ಯಮಿಗಳು, ವೆಂಕಟಕೃಷ್ಣ ತಿರುಮಲಪ್ಪನವರ ಮಗ ವೆಂಕಟಕೃಷ್ಣ ಅವರು, ನರೇಶ್ ಕಂದವಾರ ಉದ್ಯಮಿಗಳು ಮತ್ತು ಯುವ ಮುಖಂಡರು, ರಘು ಸಿವಿ ಚಿಕ್ಕಬಳ್ಳಾಪುರ ನಗರ ಬಿಜೆಪಿ ಕಾರ್ಯದರ್ಶಿ, ಶ್ರೀನಿವಾಸ್ ಕಂದವಾರ ಹಿರಿಯ ಮುಖಂಡರು, ಶ್ರೀನಿವಾಸ್ ಕೋರ್ನಹಳ್ಳಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ವೆಂಕಟೇಶ್ KM ಕೋರ್ನಹಳ್ಳಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಇವರ ಅಪಾರ ಕಾರ್ಯಕರ್ತರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ಇವತ್ತು ಮತ್ತೆ ಕೆ ಶ್ರೀನಿವಾಸ್ ಅವರು ಗ್ರಾಮ ಪಂಚಾಯಿತಿ ಅಗಲಗುರ್ಗಿ, ದೇವರಾಜ್ ಅವರು ಗ್ರಾಮ ಪಂಚಾಯಿತಿ ಸದಸ್ಯರು, ವೆಂಕಟೇಶ್ ಅವರು, ಮಂಜುನಾಥ್ ಅವರು, ಇವರೆಲ್ಲರೂ ಗ್ರಾಮ ಪಂಚಾಯಿತಿ ಸದಸ್ಯರು, ನಗರಸಭೆ ಸದಸ್ಯರು, ಈಗ ನಗರಸಭಾ ಸದಸ್ಯರು ಮೊಹಮ್ಮದ್ ಜಾಫರ್ ಅವರು, ನಗರಸಭಾ ಸದಸ್ಯರು ಹಾಲಿ ನಗರಸಭಾ ಸದಸ್ಯರು ಮೊಹಮ್ಮದ್ ಜಾಫರ್ ಅವರು. ದಯವಿಟ್ಟು ವೇದಿಕೆಯಲ್ಲಿ ಇರ್ತಕ್ಕಂಥವರು ಮುಂಭಾಗದಲ್ಲಿ ಆಸೀನರಾಗಬೇಕು. ತಮ್ಮನ್ನು ಉದ್ದೇಶಿಸಿ ಅಧ್ಯಕ್ಷರು ಮಾತಾಡಲಿದ್ದಾರೆ. ದಯವಿಟ್ಟು ಕ್ಲಿಯರ್ ಮಾಡಿ. ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರದವರು ದಯವಿಟ್ಟು ಅಧ್ಯಕ್ಷರು ಭಾಷಣ ಮಾಡಬೇಕು. ಅವ್ರು ಬೇರೆ ಸಭೆಗೆ ಹೋಗ್ತಾವ್ರೆ, ಕೆಳಗಡೆ ನಡೀರಿ. ಪ್ರದೀಪ್ ಈಶ್ವರ್ ಅವರೇ ದಯವಿಟ್ಟು ಕೆಳಗಡೆ ಕರ್ಕೊಂಡು ಹೋಗಿ. ಅಧ್ಯಕ್ಷರು ಭಾಷಣ ಮಾಡಬೇಕು ದಯವಿಟ್ಟು ಪ್ಲೀಸ್. ಅಧ್ಯಕ್ಷರು ಭಾಷಣ ಆಸ್ವಾದ ಕೊಡಿ ದಯವಿಟ್ಟು. ಎಲ್ಲ ಆಚೆ ಕೆಳಗಡೆ ಹೋಗೋಣ ಪ್ಲೀಸ್. ಅಣ್ಣ ಕೆಳಗಡೆ ಹೋಗಿ ದಯವಿಟ್ಟು. ಹೋಗಪ್ಪ ಹೋಗಿ ಕೆಳಗಡೆ. ಅಧ್ಯಕ್ಷರು ಭಾಷಣ ಮಾಡ್ಬೇಕು ಹೋಗ್ರಿ. ಯಾವತ್ತೂ ಹಿಂಗಾಗಿಲ್ಲ ರೀ, ಫಸ್ಟ್ ಟೈಮ್ ಹಿಂಗೆ ಆಗ್ತಾರೆ. ಎಷ್ಟೋ ಸಾಧನೆ ಮಾಡಿದೆ ಇಷ್ಟೇಲಿ. ಏನು ಹೇಳ್ತಾರೆ ಪ್ರದೀಪ್? ಈಗ ಬಚ್ಚೇಗೌಡರು ಮಾತಾಡ್ತಾರೆ, ಮಾಜಿ ಶಾಸಕರು. ದಯವಿಟ್ಟು ಬೇರೆಯವರೆಲ್ಲ ಬನ್ನಿ ದಯವಿಟ್ಟು ಪ್ಲೀಸ್. ಇದು ಕಾಂಗ್ರೆಸ್ ಆಫೀಸು, ದಯವಿಟ್ಟು ಅಣ್ಣ ಅರ್ಥ ಮಾಡ್ಕೊಳ್ಳಿ. ಇದು ಕಾಂಗ್ರೆಸ್ ಆಫೀಸು. ಮಾನ್ಯ ಬಚ್ಚೇಗೌಡರು ಭಾಷಣ ಮಾಡ್ಬೇಕೀಗ. ಮಾನ್ಯ ಬಚ್ಚೇಗೌಡರು ಮಾಜಿ ಶಾಸಕರು. ನೋಡೋ ಮಾತ್ರ ಎಲ್ಲ ನಿಮಿಷ. ಎಲ್ಲರಿಗೂ ನಮಸ್ಕಾರ. ದಯಮಾಡಿ ಚಿಕ್ಕಬಳ್ಳಾಪುರದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರರು ವೇದಿಕೆಯಿಂದ ಕೆಳಗಿಳಿದು ಶಿಸ್ತಿನ ಸಭೆ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ
ಮಾನ್ಯ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಸನ್ಮಾನ್ಯ ಕಂದಾಯ ಸಚಿವರು, ನಮ್ಮ ಆತ್ಮೀಯರಾದಂತಹ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬ್ರವರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್ ಅವರೇ, ವೇದಿಕೆಯಲ್ಲಿ ಅನೇಕ ಜನ ಕಾಂಗ್ರೆಸ್ ಮುಖಂಡರಿದ್ದಾರೆ. ಇನ್ನೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೊಸಬ, ಎಲ್ಲರನ್ನೂ ಸ್ಮರಿಸುತ್ತಾ ನಮ್ಮ ಕ್ಷೇತ್ರದ ಮಾನ್ಯ ಶಾಸಕರು, ನನ್ನ ಸನ್ಮಿತ್ರರಾದಂತಹ ಪ್ರದೀಪ್ ಈಶ್ವರ್ ಅವರೇ, ಇವತ್ತು ನಾನು ಸುದೀರ್ಘವಾದ JDS ಪಕ್ಷದ ಸಂಬಂಧವನ್ನು ತೊರೆದು ಅಲ್ಲಿ ನಡೆದಂತ ಘಟನಾವಳಿಗಳಿಂದ ಮನಸ್ಸಿಗೆ ಘಾಸಿಯಾಗಿ ಇವತ್ತು ಒಬ್ಬ ಭ್ರಷ್ಟನಿಗೆ ಟಿಕೆಟ್ ಕೊಟ್ಟರೆ ನಾನು ಕೆಲಸ ಮಾಡಲ್ಲ, ದಯಮಾಡಿ ಅಭ್ಯರ್ಥಿ ಚೇಂಜ್ ಮಾಡಿ ಅಂತ ಕೇಳಿದಾಗ ನನಗೆ ಕೊಟ್ಟ ಬಳುವಳಿ ಮೈತ್ರಿ ಧರ್ಮ ಪಾಲಿಸಿ, ಇಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿರೋದು. ಮನೆಯಲ್ಲಿರ್ಲಿಕ್ಕೆ ನಾನು ಸನ್ಯಾಸಿನೂ ಅಲ್ಲ. ನಮ್ಮ ತಂದೆ KV ಪಿಳ್ಳಪ್ಪನವರು ಕಾಂಗ್ರೆಸ್ ಪಕ್ಷವನ್ನ ಮೊಟ್ಟ ಮೊದಲಿಗೆ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಿದಂತವರು ನಮ್ಮ ತಂದೆಯವರು. ಅಲ್ಲಿ ದಿವಂಗತ ದೇವರಾಜಸ್ವರನ್ನು ಕರೆದು ಕಾಂಗ್ರೆಸ್ ಹಿಂಭಾಗ ಆದಾಗ ಇಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ ಇದ್ರು ಕೂಡ ಪ್ರಪ್ರಥಮ ಸಭೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದವರು ನಮ್ಮ ತಂದೆಯವರು. ಆ ನಂತರ ಐವತ್ತು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದರು. ಆದರೆ ನಮ್ಮ ದುರಾದೃಷ್ಟ ರಾಜಕೀಯ ವಿದ್ಯಮಾನಗಳು, ರಾಜಕೀಯ ಪಿತೂರಿಗಳಿಂದ 1972 ನಡೆದಂಥ ಚುನಾವಣೆಯಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೈ ತಪ್ಪಿತು. ಅಂದು ಅವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಕೆಲವೇ ಮಂತ್ರಿಗಳ ಅರ್ಥದಿಂದ ಸೋಲನ್ನು ಅನುಭವಿಸಿದರು. ಆನಂತರ ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಅವ್ರನ್ನ ಪಕ್ಷಕ್ಕೆ ವಾಪಸ್ ಬರಲಿಕ್ಕೆ ಕರೆದ್ರು ಕೂಡ ಅವ್ರು ಇರೋವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಲ್ಲ. ಅನೇಕ ಆಶಂಕೆಗಳಿಗೆ ಅವ್ರು ಬಲಿಯಾಗಲಿಲ್ಲ. ಅಂದಿನಿಂದ ದೇವೇಗೌಡರನ್ನು ಬೆಂಬಲಿಸಿಕೊಂಡು ಬಂದಂಥ ಕುಟುಂಬ ನಮ್ಮದು. ದಳ ಇಬ್ಬಾಗ ಆದಾಗ ಸನ್ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡರ ತಂದೆ ಸೀಬೆ ಬೈರೇಗೌಡರಿಗೂ ನಮ್ಮ ಕುಟುಂಬಕ್ಕೂ ಬಹಳ ಆತ್ಮೀಯತೆ ಇತ್ತು. ಆದರೆ ಅವತ್ತು ನಾವು ಮಾಡಿದ ತಪ್ಪಂದ್ರೆ ಬೈರೇಗೌಡರು ನಿಂದಾಯಿಸಲಿಲ್ಲ, ದೇವೇಗೌಡ ಕುಟುಂಬ ನಿಂದಾಯಿಸು. ತಾಲೂಕಿನಲ್ಲಿದ್ದಂಥ ಎಲ್ಲ ಮುಖಂಡರು ಕೂಡ ಹೋದ್ರು ಕೂಡ ದೇವೇಗೌಡ ನಿಂದಾಯಿಸರು. ಆದರೆ ಇವತ್ತು ಅಂತ ಒಂದು ಕುಟುಂಬದಿಂದ ಬಂದಂಥವ್ರು ನಾವೆಲ್ಲ ಹೋಗಿ ಹೇಳಿದ್ದೀವಿ, ನೀವು ಮೈತ್ರಿ ಮಾಡಿಕೊಂಡಿದ್ದೀರಿ, ಜಾತ್ಯತೀತ ಪಕ್ಷ ಅಂತ ಹೇಳ್ತಿದ್ದೀರಿ, ಇದು ಸರಿ ಇಲ್ಲ. ಕಳೆದ ಬಾರಿ ನೀವೆಲ್ಲ ಹೇಳಿದ್ದಕ್ಕೆ ಮೊಯ್ಲಿಯವರಿಗೆ ನಾವು ಓಟ್ ಹಾಕಿದ್ದೀರಿ. ಈ ಬಾರಿ 69 ದಿನಗಳ ಕಾಲ ಅವನ ವಿರುದ್ಧ ಅಭ್ಯರ್ಥಿಯನ್ನು ಮಾಡಿದ್ರು. ನಾನು ಬೇಡ ಅಂತ ಹೇಳಿದ್ರು ಕೂಡ ಅವನ್ನ ಸೋಲಿಸಲೇಬೇಕು. ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದಾನೆ, ನನಗೆ ನೆಂಟ ಅಂತ ಹೇಳಿಕೊಂಡು ಕುತ್ತಿಗೆ ಕೊಯ್ದಿದ್ದಾನೆ. ನೀವೇ ಸಮರ್ಥವಾದ ಅಭ್ಯರ್ಥಿ, ಅವನನ್ನು ಸೋಲಿಸಲೇಬೇಕು ಅಂತೇಳಿ ನನ್ನ ಕಣಕ್ಕಿಳಿಸಿ 69 ದಿನಗಳ ಕಾಲ ಪ್ರತಿ ಮನೆಗೆ ನಾನು ಪಾದಯಾತ್ರೆ ಮಾಡಿ ಅವನ ವಿರುದ್ಧ ಪ್ರಚಾರ ಮಾಡಿದ್ದೇನೆ. ಅವರು ಯಾವ ಮುಖ ಇಟ್ಕೊಂಡು ಹೋಗಿ ಅವ್ರಿಗೆ ಮತ ಕೇಳಲಿ ಅಂದಾಗ ಸನ್ಮಾನ್ಯ ಹಿರಿಯರಾದ ದೇವೇಗೌಡರು ಏನು ಉತ್ತರ ಕೊಟ್ಟರು ಅಂದ್ರೆ, ಹೇಳಲಿಕ್ಕೆ ಕಣ್ಣಲ್ಲಿ ನೀರು ಬರ್ತದೆ. ನೀನು ಮೈತ್ರಿ ಧರ್ಮ ಪಾಲಿಸ್ಬೇಕು, ನಿನಗಿಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿದ್ದವನು ಕರ್ಕೊಂಡು ಚುನಾವಣೆಗೆ ಯಾಕೆ ನಿಲ್ಲಿಸ್ತೀರಿ? 69 ದಿನ ಅವನು ತೆಗಿಬೇಕು ಅಂತ ಯಾಕೆ ನನ್ನ ಹೋರಾಟ ಮಾಡ್ಲಿಕ್ಕೆ ಬಿಟ್ಟಿದೆ? ಕೊನೆ ದಿನದಲ್ಲಿ ಸಂಪನ್ಮೂಲ ಕೊಡ್ತೇನೆ ಅಂತೇಳಿ ಯಾಕೆ ಕೈ ಕೊಟ್ರಿ? ಏನು ಇದು ಅವತ್ತೇ ಶಿಕ್ಷಕ ಆಗಿತ್ತ ಗೊತ್ತಿಲ್ಲ. ಇವತ್ತು ಆ ವ್ಯಕ್ತಿಯನ್ನು ಟಿಕೆಟ್ ಬೇಡ ಅಂತ ಹೇಳಿದಕ್ಕೆ ನೀವು ಇವತ್ತು ಅವ್ರು ಹತ್ಕೊಂಡಿದ್ದೀರಲ್ಲ, ನಾಳೆ ದಿನ ಅದರ ಫಲವನ್ನು ನೀವು ಉಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಈ ಒಂದು ನಿರ್ಧಾರದಿಂದ ರಾಜ್ಯದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮುಂದಿನ ದಿನ ಕಾದು ನೋಡೋಣ. ಇವತ್ತು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಗೌರವಿತವಾಗಿ ಅವ್ರನ್ನ ನಾನು ಅಲಗಲಿಯೋದಿಲ್ಲ. ಇವತ್ತು ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ
ಸಮ್ಮುಖದಲ್ಲಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಮಾತಾಡಿಸಿ ಇವತ್ತು ಪಕ್ಷಕ್ಕೆ ಬರ್ತಾ ಇದ್ದೇನೆ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ. ಇವತ್ತು ಮುಖ್ಯಮಂತ್ರಿಗಳು ಕೂಡ ನಮ್ಮೊಟ್ಟಿಗೆ ಇದ್ದಂಥವ್ರು, ಅವರ ಹತ್ತಿರದಿಂದ ಕಂಡಂಥವ್ರು, ನಾವು ಕುಟುಂಬದ ಆತ್ಮೀಯರಾಗಿದ್ದಂಥವ್ರು, ಅವರನ್ನ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರನ್ನು ನಂಬಿ ಇವತ್ತು ನಾನು ಪಕ್ಷಕ್ಕೆ ಬರ್ತಾ ಇದ್ದೇನೆ. ಇವತ್ತು ರಕ್ಷಾ ರಾಮಯ್ಯನವರಿಗೆ ನಮ್ಮೆಲ್ಲರ ಬೆಂಬಲ ಇರ್ತದೆ. ಇವತ್ತು ಅವ್ರು ಹೇಳ್ತಾ ಇರೋದೇನು, ಅಲ್ಲಿ ಮೋದಿನ ತೋರಿಸ್ತಾರೆ, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜಾತಿಯನ್ನು ತೋರಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಾತಿ ತೋರಿಸಿ ಒಕ್ಕಲಿಗರು ಬಂದಿದ್ರು ಅಂತಕ್ಕಂಥ ಕಾರ್ಡನ್ನು ಪ್ಲೇ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಈ ಪುಣ್ಯಾತ್ಮ ಅಧಿಕಾರದಲ್ಲಿದ್ದಾಗ ಎಷ್ಟು ಜನ ಒಕ್ಕಲಿಗರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಸಿಲ್ಲ, ಎಷ್ಟು ಜನ ಸಾವು ಕಾಣ್ರಿರಲಿಲ್ಲ, ಎಷ್ಟು ಜನ ನಾವು ಪಕ್ಷದ ಕಾರ್ಯಕರ್ತರ ಮೇಲೆ ರೌಡಿ ಶೀಟನ್ನು ಮಾಡಿಲ್ಲ. ಪೊಲೀಸ್ ಇಲಾಖೆಯನ್ನು ಕೈಲಿ ಇಟ್ಕೊಂಡು ಅವರು ಆಟ ಮಾಡಿರ್ತಕ್ಕಂಥ ಯಾರು ಮರ್ತಿಲ್ಲ. ಒಬ್ಬ ಒಕ್ಕಲಿಗ ಯುವಕನ ಸಾವಿಗೆ ಕಾರಣರಾದಂಥವ್ರು ಇವರು. ಇವತ್ತು ಆ ಪುಣ್ಯಾತ್ಮ ಇವತ್ತು ನಮ್ಗೆ ಅಭ್ಯರ್ಥಿಯಾಗಿ ಬಂದರೆ ಅವರ ಪಕ್ಷದವರು ಹೇಳ್ತಾ ಇದ್ದಾರೆ, ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಲಾಯಕ್ಕಿಲ್ಲ, ಭಕ್ತ ಕೋವಿಡ್ ಕಳ್ಳ, ನೀನು ಮನೆಗೆ ಹೋಗು ಅಂತಕ್ಕಂಥ ಮಾತನ್ನ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರೆ. ಯಾವ ಮುಖ ಇಟ್ಕೊಂಡು ಅವ್ರು ಮಾತಾಡ್ತಾರೆ ನನಗೆ ಗೊತ್ತಿಲ್ಲ. ಇವತ್ತು ನಾನು ಎಲ್ಲರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಬಲಯುತವಾಗಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಕಟ್ತೇನೆ. ಶತಾಯ ಗತಾಯ ನಾವು ರಕ್ಷಾರಾಮಯ್ಯನವನ್ನ ಅತ್ಯಧಿಕ ಬಹುಮತಗಳಿಂದ ಗೆಲ್ಲಿಸಿಕೊಂಡು ಬರ್ತೇನೆ ಅಂತಕ್ಕಂಥ ಪ್ರತಿಜ್ಞೆಯನ್ನು ಇವತ್ತು ಮಾಡ್ತಾ ಇದ್ದೇನೆ. ಈ ಒಂದು ಪ್ರತಿಜ್ಞೆಗೆ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಯ ಆಶೀರ್ವಾದವನ್ನು ನೀಡ್ತೇನೆ. ಕೆ ವಿ ಪಿಳ್ಳಪ್ಪನವರ ಅನುಯಾಯಿಗಳು ಎಲ್ಲರಿಗೂ ಕೂಡ ಕೆಲವರ ಸೋಗಲಾಡಿತನ ಮಾತುಗಳಿಗೆ ಮಾರು ಹೋಗದೆ ತಾವೆಲ್ಲ ಬರಬೇಕು. ನಿನ್ನೆಯಿಂದ ಎಲ್ಲೆಲ್ಲೋ ಇದ್ದರು ಚುರುಕಾಗ್ಬಿಟ್ಟವ್ರೆ. ಪಿಳ್ಳಪ್ಪನವ್ರ ಫೋಟೋ ಇಟ್ಕೊಂಡು ಹೋಗ್ತೀನಿ ಅಂತ ಹೊರಟಿದ್ದಾರೆ. ಅದೆಲ್ಲ ಗಿಮ್ಮಿಗಳು ನಡೆಯಲ್ಲ. ಪಿಳ್ಳಪ್ಪನವ್ರಿಗೆ ಚೂರಿ ಆಗ್ತದೆ 94 ಟಿಕೆಟ್ ಕೊಡ್ಲಿಲ್ಲ. ಒಬ್ಬ ಇಂಡಿಪೆಂಡೆಂಟ್ ಮುರುಗನನ್ನು ನಿಲ್ಲಿಸಿ ದೇವೇಗೌಡರ ಸೆಟ್ ಹೊಡೆದು ಅವತ್ತು 2094ರಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಂದಂತ ಕುಟುಂಬ ನಮ್ದು. ಈ ಬಾರಿ ರಕ್ಷಾರಾಮಯ್ಯನ ಗೆಲ್ಲಿಸೇ ತೀರ್ತೇವೆ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡ್ತಾ ನಾವು ಇವತ್ತು ಇವರಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸೇರ್ತಾ ಇದ್ದೇನೆ. ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ. ಯಾವುದೇ ದುಡ್ಡು ಕಾಸಿನ ಇದಕ್ಕೆ ಮಾರು ಹೋಗ್ಬೇಡಿ. 150 ಕೋಟಿ ಖರ್ಚು ಮಾಡಿ ಪರಿಣಾಮ ಏನಾಯ್ತು ಅನ್ನೋದು ನಾವು ನೋಡಿದ್ವಿ. ಆದ್ರಿಂದ ಇವತ್ತು ತಾವೆಲ್ಲ ಧೈರ್ಯವಾಗಿರಿ. ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರ ಸಹಕಾರ ನಮಗೆ ರಕ್ಷಣೆ ಇರ್ತದೆ ಅಂತ ಹೇಳ್ತಾ ನಮ್ಗೆಲ್ಲ ಒಂದ್ಸಿ ನಾನು ಮತ್ತೊಂದು ಮುಗಿಸ್ತೇನೆ. ಜೈ ಕಾಂಗ್ರೆಸ್. ಇಂದಿರಾ ಗಾಂಧಿ ಅವರಿಗೆ ಜಯವಾಗಲಿ, ಸೋನಿಯಾ ಗಾಂಧಿ ಅವ್ರ ಜಯವಾಗಲಿ. ಇವತ್ತು ನಮ್ಮ ಜೊತೆಯಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ಕಾರ್ಯಕರ್ತರು ಬಿಟ್ಟು ಇನ್ನೂ ಅನೇಕ ಜನ ಇದ್ದಾರೆ. ಇವತ್ತು ನಮ್ಮ ಕಡೆ ಮುಂದೆ ಅವರು ಅಂತ ಮಾಡ್ತಾರೆ. ಯುಗಾದಿ ಮುಂದಿನ ದಿನ ಇದೆ ಕೊನೆಯ ದಿನಾಂಕ. ಅದರಿಂದ ಬಹಳಷ್ಟು ಜನ ಇವತ್ತು ಬರ್ಲಿಕ್ಕೆ ಆಗಿಲ್ಲ. ಆದರೂ ಕೂಡ ನಾವೆಲ್ಲ ಬರ್ತಾರೆ. ನಾಳೆ ನಾಮಪತ್ರ ಸಲ್ಲಿಕೆ ಇದೆ. ನಮ್ಮ ಅಭ್ಯರ್ಥಿ ಅಂತ ರಕ್ಷಾರಾಮಯ್ಯನವರು ಅಭ್ಯರ್ಥಿ ನಾಮಪತ್ರ ಸಲ್ಲಿಸ್ತಾರೆ. ತಾವೆಲ್ಲ ಪ್ರತಿ ಗ್ರಾಮದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳ್ತಾ ತಮಗೆಲ್ಲ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಈಗ ತಮ್ಮನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರನ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕೇ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಗಳ ಹಲವಾರು ಹಿರಿಯ ಮುಖಂಡರ ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಜ್ಯ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, ಹಿರಿಯರು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಇದೀಗ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿರ್ತಕ್ಕಂಥ ಹಿರಿಯರು, ಆತ್ಮೀಯರು, ಮಾಜಿ ಶಾಸಕರು, ಚಿಕ್ಕಬಳ್ಳಾಪುರದ KP ಬಚ್ಚೇಗೌಡ್ರೆ, ಮತ್ತೊಬ್ಬರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದಂಥ ಪುಟ್ಟು ಆಂಜನಪ್ಪನವರೇ ಹಾಗೂ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಶಾಸಕ ಮಿತ್ರರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರೇ ಹಾಗೂ ಎಲ್ಲ ಅವರ ಈ 2 ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಎಲ್ಲ ವಿವಿಧ ಪಕ್ಷಗಳಿಂದ ಸೇರ್ಪಡೆ ಆಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಸಕ್ರಿಯ ಕಾರ್ಯಕರ್ತರ ಬಂಧುಗಳೇ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ತೊರೆದು ಬಂದಿರತಕ್ಕಂಥ
ತಿರುಮಲಪ್ಪನವರು ಮತ್ತು ಎಲ್ಲ ವೆಂಕಟ್ಟು ಮತ್ತು ಎಲ್ಲ ಅವರ ಸ್ನೇಹಿತರು ಮತ್ತು ಮುರಳಿ ಅವರು ಮತ್ತು ಎಲ್ಲ ಬಂಧುಗಳೇ, ಈಗಾಗಲೇ ಸಮಯ ಜಾಸ್ತಿ ಆಗಿದೆ, ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ನಮ್ಮ ಮುಂದೆ ಇವತ್ತು ದೊಡ್ಡ ಸವಾಲಿದೆ. ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಜಿಲ್ಲೆಗಳಿಂದ 2 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ನಾವು 2 ಕ್ಷೇತ್ರವನ್ನ ಗೆಲ್ತಕ್ಕಂಥದ್ದು ಬಹಳ ನಮಗೆ ಸವಾಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಕ್ಷವನ್ನ ಬಲಗೊಳಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ನಿಮ್ಮೆಲ್ಲರ ಸಹಕಾರದಿಂದ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟದಲ್ಲಿ ಇವತ್ತು ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ. ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರಕೋಟೆಯಾಗಿ ಸನ್ಮಾನ್ಯ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ವಿ ಮುನಿಯಪ್ಪನವರು ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಕೊಂಡು ಬಂದಿದ್ದಾರೆ. ಕಾರಣಾಂತರದಿಂದ ಅವರ ಅನಾರೋಗ್ಯದ ನಿಮಿತ್ತ ಅಲ್ಲಿ ರಾಜಕೀಯ ಗೊಂದಲಗಳ ಸೃಷ್ಟಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಅಲ್ಲಿ ಹಿನ್ನಡೆ ಆಗಿದೆ. ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ರಾಜೀವ್ ಗೌಡ್ರನ್ನ ಕಾಂಗ್ರೆಸ್ ಪಕ್ಷ ನೇಮಿಸಿತ್ತು. ಅವರು ಚುನಾವಣೆಯಲ್ಲಿ ಸೋತರು. ಪುಟ್ಟು ಆಂಜನಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸಿ 52,000 ಮತಗಳನ್ನು ಪಡೆದಿದ್ರು. ಈಗ ಜೆಡಿಎಸ್ ನ ಶಾಸಕರಿದ್ದಾರೆ ಮತ್ತು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅವರಿಬ್ಬರು ಸೇರಿದ್ರೆ ಸುಮಾರು 75,000ಕ್ಕಿಂತ ಹೆಚ್ಚು ಮತಗಳಾಗ್ತವೆ. ಇವತ್ತು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾದ್ರೆ ಏನು ಹರಿದು ಹಂಚೋಗಿತ್ತು ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟದಲ್ಲಿ, ಅದನ್ನು ಒಂದು ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ವಹಿಸಿಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನಸ್ಸುಗಳಿಗೆ ಎಷ್ಟೇ ಸ್ವಲ್ಪ ಘಾಸಿಯಾಗಿದ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಉಳಿಸ್ತಕ್ಕಂಥದ್ದು, ಲೋಕಸಭಾ ಕ್ಷೇತ್ರವನ್ನ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡಿತಕ್ಕಂಥದ್ರ ಜೊತೆಗೆ ಬಹುಮತವನ್ನ ಪಡಿತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಒಂದು ಸವಾಲು. ಆ ಸವಾಲಿಗೆ ತಾವೆಲ್ಲರೂ ಸ್ಪಂದಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಪುಟ್ಟು ಆಂಜನಪ್ಪನವರ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಇವತ್ತು ನಾನು ತಮ್ಮೆಲ್ಲ ಕೇಳೋದಿಷ್ಟೇ, ವಿ ಮುನಿಯಪ್ಪನವರು ಅನಾರೋಗ್ಯದ ನಿಮಿತ್ತ ಸಕ್ರಿಯವಾಗಿಲ್ಲದೆ ಆದರೂ ಕೂಡ ಇವತ್ತು ಅವರ ಸಾರಥ್ಯದಲ್ಲಿ ಈ ಲೋಕಸಭಾ ಚುನಾವಣೆಯನ್ನ ಅವರನ್ನ ಮುಂದೆ ಇಟ್ಕೊಂಡು ಅವರ ಮುಖಾಂತರ ಪುಟ್ಟು ಇರ್ಬೋದು ಮತ್ತು ರಾಜೀವ್ ಗೌಡ್ರು ಇರ್ಬೋದು, ಅವರೆಲ್ಲರೂ ಒಟ್ಟಾಗಿ ನಾವು ಸೇರ್ಕೊಂಡು ಶಿಡ್ಲಘಟ್ಟದಲ್ಲಿ ಮತ್ತೆ ಕಾಂಗ್ರೆಸ್ ಪಾರುಪತ್ಯವನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ತಾವೆಲ್ಲರೂ ಯಾವುದೇ ರೀತಿ ಮುಜುಗರ ಇರ್ದಿರಾ, ಯಾವುದೇ ರೀತಿ ಪ್ರತಿಷ್ಠೆ ಮಾಡ್ತೀರಾ, ಕಾಂಗ್ರೆಸ್ ಪಕ್ಷವನ್ನ ಉಳಿಸಬೇಕು. ನಂತರ ಮುಂದಿನ ದಿನಗಳಲ್ಲಿ ಏನೇನು ಆಗ್ಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಗಮನಿಸ್ತಾ ಇದ್ದಾರೆ. ಅವರೆಲ್ಲವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂದ್ರೆ ಈಗಾಗಲೇ KP ಬಚ್ಚೇಗೌಡರು ಈಗಾಗಲೇ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಬಚ್ಚೇಗೌಡರ ಕುಟುಂಬ ಎಷ್ಟು ಹೆಸರನ್ನ ಗಳಿಸಿದ್ರು ಆ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಗೊತ್ತಿದೆ. ಆದ್ರೆ 2013ರಲ್ಲಿ ಬಂದಂತ ಮಹಾನ್ ವ್ಯಕ್ತಿ ಇಡೀ ರಾಜಕೀಯ ವ್ಯವಸ್ಥೆ ಬರೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ, ಇಡೀ ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನ ಕಲುಷಿತ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಈಗಾಗಲೇ ತಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಎಷ್ಟೇ ಹಣ ಖರ್ಚು ಮಾಡಿದ್ರು ಸಹ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರೇ ಪ್ರಭುಗಳು ಅಂತಕ್ಕಂಥದ್ದನ್ನ ತಾವು ಸಾಬೀತು ಮಾಡಿ ತೋರಿಸಿದ್ದೀರಾ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಏನು ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿದ್ದಂಥವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಅವರು ತಮ್ಮ ಚಾಪನ್ನ ಏನು ಮತ್ತೆ ಆ ಭ್ರಷ್ಟ ವ್ಯವಸ್ಥೆಯನ್ನ ಆ ಭ್ರಷ್ಟ ವಿಶ್ವವಿದ್ಯಾಲಯ ಏನು ಅವರು ಸ್ಥಾಪನೆ ಮಾಡಿದ್ರು ಅದನ್ನ ಅಲ್ಲೆಲ್ಲ ವಿಸ್ತರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಈಗಾಗಲೇ ಬಿಜೆಪಿ ಅವರೇ ಹೇಳ್ತಾ ಇದ್ದಾರೆ ಕೋವಿಡ್ ಕಳ್ಳ ಅಂತ, ನಾವ್ಯಾರು ಹೇಳಲಿಲ್ಲ. ಬಿಜೆಪಿ ಅವರೇ ಹೇಳ್ತಾ ಇದ್ದಾರೆ ಗೋಬೇಕಂತ ಹೇಳಿ ನಾನಾ ರೀತಿಯಾಗಿ ವ್ಯಾಖ್ಯಾನಗಳನ್ನ ಬಿಜೆಪಿ ಅವರೇ ಮಾಡ್ತಾ ಇದ್ದಾರೆ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ಕೇಳೋದಿಷ್ಟೇ, ಚಿಕ್ಕಬಳ್ಳಾಪುರದಲ್ಲಿ KP ಬಚ್ಚೇಗೌಡರ ಒಂದು ಅನುಯಾಯಿಗಳು ಅವರ ಗುಂಪು ಮತ್ತು ಈಗ ತಾವೆಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು, ಇವರಿಬ್ಬರು ಜೊತೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಏನು ಪ್ರದೀಪ್ ಈಶ್ವರ್ ಅವರಿಗೆ ಬಹುಮತ ಬಂದಿತ್ತು ಅದಕ್ಕಿಂತ ಹೆಚ್ಚು ಇವತ್ತು ಬಚ್ಚೇಗೌಡರ ಬಲ ಬಂದಿದೆ. ನಮಗೆ ಅತಿ ಹೆಚ್ಚಿನ ಬಹುಮತವನ್ನ ನಾವು ರಕ್ಷಾರಾಮಯ್ಯನವರು ನಮ್ಮ ಅಭ್ಯರ್ಥಿ ಒಬ್ಬ ಯುವ ಉತ್ಸಾಹಿ
ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕುಟುಂಬದಿಂದ ಬಂದಿರತಕ್ಕಂತ ಒಬ್ಬ ಅಭ್ಯರ್ಥಿ, ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಮತ್ತೊಂದು, ಬಿಜೆಪಿಯಲ್ಲಿ ಏನು ಆ ಮಾಜಿ ಮಂತ್ರಿಗಳ ಜೊತೆ ಇದ್ದಂತ ಬಹಳಷ್ಟು ಜನ ಮುಖಂಡರು, ಬಹಳಷ್ಟು ನೋವು ನಲಿವುಗಳಿಗೆ ಗುರಿಯಾಗಿರ್ತಕ್ಕಂಥವರು, ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಲಗೊಳಿಸ್ತೀವಿ, ನಮಗೆ ಒಬ್ಬ ನಂಬಿಕೆ ಇರತಕ್ಕಂಥ ನಾಯಕರ ಅವಶ್ಯಕತೆ ಇದೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಮತ್ತು ಕೆಪಿ ಬಚ್ಚೇಗೌಡರ ಜೊತೆಯಲ್ಲಿ ಅವರು ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಅದರಿಂದ ಒಟ್ಟಾರೆಯಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಳ ಹಂತದಿಂದ ಬಂದಿರತಕ್ಕಂಥ ಒಬ್ಬ ಯುವಕ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನಕ್ಕೆ ಬೆಳೆದು ಬಂದಿರತಕ್ಕಂಥ ಕೆ.ವಿ. ಗೌತಮ್ ಅವರನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಇವರಿಬ್ಬರು ಸೇರಿ ಇವತ್ತು ಅಭ್ಯರ್ಥಿಯನ್ನ ಕೊಟ್ಟಿದ್ದಾರೆ. ಈ ಕಡೆ ರಕ್ಷಾರಾಮಯ್ಯ ಅವರು, ಇವರಿಬ್ಬರು ಯುವಕರು ಇವತ್ತು ಒಂದು ಬದಲಾವಣೆ, ಈ ಎರಡು ಜಿಲ್ಲೆಗಳಲ್ಲಿ ಬದಲಾವಣೆ ತರ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರಾದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅತಿ ಹೆಚ್ಚಿನ ಬಹುಮತದಲ್ಲಿ ಇಬ್ಬರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಈ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ಜೊತೆಯಾಗಿ 26ನೇ ತಾರೀಕು, ಇದೇ ತಿಂಗಳು 26ನೇ ತಾರೀಕು ನಡೀತಕ್ಕಂಥ ಚುನಾವಣೆ ದಿನ ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಜನತೆಯ ಸ್ವಾಭಿಮಾನವನ್ನ ಎತ್ತಿರ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ಅಧ್ಯಕ್ಷರಿಗೆ ನನ್ನ ನಮನಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾತಾಡ್ತಾರೆ. ನಾವೆಲ್ಲ ಚೇರ್ ಬದಲಾಡ್ತಾ ಇದೀವಿ, ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಹೋಗಿ ಎಲ್ಲ ಅಲ್ಲಿ ಹೋಗಿ ಹಿಂದೆ ಕೂತ್ಕೊಳ್ಳಿ, ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಚೇರಲ್ಲಿ ಹೋಗಿ ಸೋಫಾ ನೋಡಿ, ಎಂತ ಚೇರ್ ಹಾಕ್ಸಿದೀವಿ, ಎಂತ ಸೋಫಾ ಹಾಕ್ಸಿದೀವಿ. ದೇವಸ್ಥಾನ ಇದು, ನಡೀಲಿ ಕೂತ್ಕೊಳ್ಳಿ. ಎಲ್ಲಿ ಮೇಲೆ ಮಾತಾಡ್ತೀನಿ, ಎಲ್ಲಿ ನಿಂತ್ಕೊಳ್ಳೋ ಬದಲು ಕೂತ್ಕೊಳ್ಳಿ. ನೀವೆಲ್ಲ ಹೋಗಿ ನೋಡಿ, ಮೇಲ್ಗಡೆ ಸೋಫಾ ಎಲ್ಲ ಸೋಫಾ ಇದೆ, ಕೂತ್ಕೊಳ್ಳಿ. ಇಲ್ಲ ಮೆಟ್ಲಿದೆ, ಮೆಟ್ಲ ಮೇಲೆ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ. ನದಿಯ ಅಲ್ಲಿಗೆ ಕೂತ್ಕೊಳ್ಳಿ, ಹಿಂದೆ ಚೇರ್ ಇದೆ. ಕೂತ್ಕೊಂಡ್ರೆ ಹೋಗಿ, ಚೇರ್ಗೋಸ್ಕರ ಬಡದಾಡ್ತಾ ಇದೀವಿ ನಾವೆಲ್ಲ. ನಡೀಲಿ, ನಡಿ, ಆಮೇಲೆ ಕಾಲ್ ಮಾಡೋಂತ ಮಾಡ್ತಾ ಅಲ್ಲೋಗಿ ಚೇರ್ ಅಂತ ಮಾಡು. ಬಿಜೆಪಿ ಹೆಸರು ಬರ್ಕೊಡಕ್ಕೆ ತಗೊಳ್ಳಿ. बोलो भारत माता की, कांग्रेस पार्टी की, मल्लिकार्जुन खड़गे की, राहुल गांधी की, सोनिया गांधी की. ನಡೀರಲ್ಲ, ಕೂತ್ಕೊಡ್ರು, ಹೋಗ್ರು. ಅಲ್ಲ ಚೇನ ನೋಡಲ್ಲ ಮೇಲೆ. ನಡೀರು.
ಆಯ್ತಾ? ಕೂತ್ಕೊಂಡು ನಡೀರಿ ನೀವು. ಅಲ್ಲ ಮೇಲ್ಗಡೆ ಈ ಕಡೆ ಹೋಗಿ, ಈ ಕಡೆ ಹೋಗಲ್ಲ ಅಲ್ಲಿಂದೆ ಸೋಫಾ ಟಿವಿ ಹಿಡಿದಾರೆ, ಖಾಲಿ ಚೇರು ಅಂತ ಬರೆದು ಬಿಡ್ತಾರೆ. ಆಮೇಲೆ ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಸಿ ಚಂದ್ರಶೇಖರ್ ಅವರು, ರಾಜ್ಯಸಭಾ ಸದಸ್ಯರು ಅವರಿದ್ದಾರೆ, ನಿಮ್ಮ ಉಸ್ತುವಾರಿಗಳು, ನಮ್ಮ ಎಐಸಿಸಿ ಕಾರ್ಯದರ್ಶಿಗಳಂತ ಅಭಿಷೇಕ್ ದತ್ತ ಅವರಿದ್ದಾರೆ, ಮಂತ್ರಿಗಳಂತ ಸುಧಾಕರ್ ಅವರಿದ್ದಾರೆ, ನಮ್ಮ ಪಕ್ಷದ ರಾಜ್ಯದ ಹಿರಿಯ ಮುಖಂಡರಂತ ರೇವಣ್ಣವರಿದ್ದಾರೆ, ಪ್ರದೀಪ್ ಈಶ್ವರ್ ಇದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ನಮ್ಮೆಲ್ಲ ಮುನಿಯಪ್ಪನವರಿದ್ದಾರೆ, ಮಾಜಿ ಶಾಸಕರು, ರಮೇಶು, ಬಹಳ ಜನ ನಮ್ಮ ಪಕ್ಷದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಇದ್ದಾರೆ. ಹೊಸದಾಗಿ ನಮ್ಮ ಪಕ್ಷಕ್ಕೆ ಸುಮಾರು 40 ವರ್ಷಗಳ ಕಾಲ ಹೆಚ್ಚು ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಎಲ್ಲ ವರ್ಗದ ಜನರ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಮಾಜಿ ಶಾಸಕರು ನನ್ನ ಜೊತೆ ಶಾಸಕರಾಗಿದ್ರು, ಬಚ್ಚೇಗೌಡರು, ಅವರ ಕುಟುಂಬ, ಅವರ ಅನುಯಾಯಿಗಳೆಲ್ಲ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತೊಬ್ಬ ಯುವ ಮುಖಂಡರು ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ, ಪಕ್ಷೇತರ ಅಭ್ಯರ್ಥಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ಮತ್ತೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಳ್ಬೇಕು, ಕಾಂಗ್ರೆಸ್ ಧ್ವಜ ಆರಿಸಬೇಕು, ನಾನು ಕಾಂಗ್ರೆಸ್ ಬಗ್ಗೆ ಬರಬೇಕು ಅಂತೇಳಿ ಬಂದು ನನಗೆ ಅರ್ಜಿ ಕೊಟ್ಟರು. ನೀನೊಬ್ಬ ಬಂದ ಸಾಲದಪ್ಪ, ನನಗೆ ನೀನ್ ಹಿಂದೆ ಇರುವಂತ ಎಲ್ಲ ಬೆಂಬಲಿಗರೆಲ್ಲ ಒಟ್ಕೊಟ್ಟು ಕರ್ಕೊಂಡು ಬರಬೇಕು ಅಂತೇಳಿ ಹೇಳಿದೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಬಂದಿದ್ದೀರಿ. ಪುಟ್ಟಾಂಜಪ್ಪನವರಿಗೆ ಮತ್ತು ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ಮುನೇಗೌಡರು, ರಮೇಶ್ ಅವರು, ನಾರಾಯಣ ಸ್ವಾಮಿ ಅವರು, ರಾಜಕಾಂತ್ ಅವರು, ರವಿ ಅವರು, ಡಾಕ್ಟರ್ ಪ್ರಶಾಂತ್, ಮುರಳಿ ಆದಿಯಾಗಿ ಬಹಳ ಜನ, ಒಂದು ದೊಡ್ಡ ಪಟ್ಟಿನೇ ಇದೆ. ಜೆಡಿಎಸ್ ಇಂದ ತೊರೆದು ಸುಮಾರು 100 ಜನ ಮುಖಂಡರು ಇವತ್ತು ಒಂದು ದೊಡ್ಡ ಬದಲಾವಣೆಯನ್ನು ತಂದಿದ್ದಾರೆ. ಬಿಜೆಪಿಯಿಂದ ತಿರುಮಲಪ್ಪನವರು, ನಮ್ಮ ಮಾಜಿ ಮತ್ತು ವಂಶಿ ಕೃಷ್ಣ, ಶ್ರೀಧರ್ ಬಾಬು, ನಂದಿ, ನಮ್ಮ ಮುರಳಿ ಬಿಜೆಪಿ ಯುವ ಮುಖಂಡರುಗಳು, ರಮೇಶ್ ಅವರು, ಮಂಜುನಾಥ್, ಆಗಿಯಾಗಿ ವೆಂಕಟರಾಮು, ಉದ್ಯಮಿ, ಇನ್ನ ಬಹಳ ಜನ, ಎಲ್ಲ ಪಟ್ಟಿ ದೊಡ್ಡ ಪಟ್ಟಿನೇ ಇದೆ. ಎಲ್ಲರೂ ಕೂಡ ನೀವೆಲ್ಲ ಸೇರಿ ಕೊನೆಗೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇದು ದೇವಸ್ಥಾನ ಬಹಳ ಪವಿತ್ರವಾದಂತ ಸ್ಥಳ. ಇದಕ್ಕೆ ಬಂದು ತಾವು ಇಲ್ಲಿ ಸೇರ್ಪಡೆ ಆಗಿರೋದು ನಿಜವಾಗ್ಲೂ ನನಗೆ ಬಹಳ ಸಂತೋಷವನ್ನ ತಂದಿದೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ಸೇ ದೇಶದ ಶಕ್ತಿ, ಕಾಂಗ್ರೆಸ್ ಕೂಡ ಜನರ ಶಕ್ತಿ, ಹಸ್ತ ಬದುಕಿನ ಒಂದು ದೊಡ್ಡ ಶಕ್ತಿ. ಕಾಂಗ್ರೆಸ್ ಎಂದರೆ ಎಲ್ಲ ನದಿಗಳ ಒಂದು ದೊಡ್ಡ ಸಂಗಮ. ಹಂಗೆ ಇವತ್ತು ನಾವೆಲ್ಲ ಈ ಕಾಂಗ್ರೆಸ್ ಸೇರ್ತಾ ಇರೋದು ಒಂದು ದೊಡ್ಡ ಸಮುದ್ರಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ. ಕಾಂಗ್ರೆಸ್ನ ದೇಗುಲ, ಈ ಒಂದು ದೇಗುಲದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಕ್ಕೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಇವತ್ತು ತಾವೆಲ್ಲ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ. ನಮ್ಮ ಹಸ್ತ ಚಿಹ್ನೆ ಏನು ತಮ್ಮ ಶಾಲ್ನಲ್ಲಿದೆ, ಇದು ಕೇವಲ ಗುರುತಲ್ಲ, ಇದು ನಮ್ಮ ನೇಗಿಲ ರೈತರ
ಈ ನೇಗಿಲು ಕೂಡ ಹಿಡಿಯುವಂತ ಒಂದು ಹಸ್ತ ಇದು. ಕಾರ್ಮಿಕರಿಗೆ ಶ್ರಮ ಕೊಡುವಂತ ಒಂದು ಶ್ರಮದ ಹಸ್ತ ಇದು. ಮಹಿಳೆಯರಿಗೆ ಒಂದು ಶಕ್ತಿಯ ಹಸ್ತ, ಯುವಕರು ಕೂಡ ಒಂದು ಭವಿಷ್ಯದ ಹಸ್ತ. ಯಾವ ಸ್ವಾಮಿಗಳು ನೋಡಿ, ಯಾರನ್ನೇ ಭೇಟಿ ಮಾಡಿ, ತೃಪ್ತಿ ವೆಂಕಟೇಶ್ವರ ಸ್ವಾಮಿ ನೋಡಿ, ಈಶ್ವರ ನೋಡಿ, ಎಲ್ಲ ಈ ಹಸ್ತದಿಂದನೇ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾರೆ. ಇದನ್ನು ತಾವೆಲ್ಲ ಗಮನದಲ್ಲಿ. ಸೊ ಯಾವ ದೇವಾಲಯಕ್ಕೆ ಹೋಗ್ಲಿ, ಲಕ್ಷ್ಮಿ ನೋಡ್ಲಿ, ಸರಸ್ವತಿ ನೋಡ್ಲಿ, ಈಶ್ವರ ನೋಡ್ಲಿ, ಯಾರು ನೋಡ್ಲಿ, ಕೊನೆಗೆ ಮೂಲ ಈ ಹಸ್ತ. ಈ ಹಸ್ತದ ಚಿಹ್ನೆ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಸ್ತದ ಚಿಹ್ನೆಯನ್ನು ತಾವು ನಂಬಿಕೊಂಡು ಈ ರಾಷ್ಟ್ರ ಧ್ವಜ, ಕಾಂಗ್ರೆಸ್ ಪಕ್ಷದ ಧ್ವಜ, ಬಹಳ ಉತ್ಸಾಹದಿಂದ ನಮ್ಮ ಕಾಂಗ್ರೆಸ್ನ ಶಾಲನ್ನ ಹಾರಿಸ್ಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ. ನಾನು ಎಲ್ಲರೂ ಕೂಡ ಈ ಶಾಲನ್ನ ಹಾಕಕ್ಕಾಗ್ಲಿಲ್ಲ. ಆದ್ರೆ ಈ ಮನೆಗೆ ಸೇರ್ಕೊಂಡ ಮೇಲೆ ನೀವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ. 50 ವರ್ಷದಿಂದ ಕಾಂಗ್ರೆಸ್ ಕಟ್ಟೋರ್ಗೆ ಏನ್ ಗೌರವ ಕೊಡಬೇಕು, ನಿಮ್ಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ. ಆದ್ರೆ ನೀವು ಕೂಡ ಇಲ್ಲಿಂದ ಯಾರೋ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ರು, ನಿಮ್ಮಲ್ಲಿ ಸಾವಿರಾರು ಭಿನ್ನಾಭಿಪ್ರಾಯ ಇರಲಿ, ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರಲಿ, ಶಿಡ್ಲಘಟ್ಟದಲ್ಲಿರಲಿ, ಎಲ್ಲೇ ಆಗಿರಲಿ, ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನ ಹಿಡಿದಂತ ರಕ್ಷಣೆ ಮಾಡ್ಕೊಂಡು ಬಂದವರು ಕೂಡ ನೀವೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು. ನಿಮ್ಮ ಜಿಲ್ಲಾ ಮಂತ್ರಿಗಳಾದಂತ ನಾನು ಸುಧಾಕರ್ ಅವರು ಕೂಡ ನಾನು ಹೇಳಿದ್ದೇನೆ, ನೀವು ಯಾರೇ ಆಗ್ಲಿ, ನಿಮ್ಗೆ ಸ್ನೇಹಿತರಾಗಿರ್ಲಿ, ಇಲ್ಲದೆ ಹೋಗ್ಲಿ, ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನೀವು ಮಾಡಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ. ಸೊ ಅದರಿಂದ ನೀವು ನನಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ, ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ, ನಾನು ಮುಂದಕ್ಕೆ ಹೊಂಟೋಯ್ತೀನಿ, ನನ್ ಕೃಷ್ಣ ಬೈರೇಗೌಡರು ಇದ್ದಾರೆ, ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬಿಡಿ. ನಾನು ಆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಂತ ಎಲ್ಲ ಕಾರ್ಯಕರ್ತರನ್ನ ಒಟ್ಟಿಗೆ ಇಟ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ. ಇದು ನನ್ನ ನಿಮ್ಗೆ ಸಲಹೆ. ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹೆಕ್ತಾ ಇದೆ, ಒಂದು ಬದಲಾವಣೆಯ ಗಾಳಿ. ನಾನೇನು ಹೇಳಬೇಕಾಗಿಲ್ಲ. ಈಗ ಬಿಜೆಪಿಯವರು ಗೆಲ್ಲಕ್ ಆಗಲ್ಲ ಅಂತಾನೆ ಸುಮಾರು 12-13 ಸೀಟನ್ನು ಅವರು ಬದಲಾವಣೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಇವತ್ತು ಆಪರೇಷನ್ ಲೋಟಸ್ ಮಾಡಿದ್ರು. ಎಂತ ವಿಪರ್ಯಾಸ ನೋಡಿ. ಯಾರು ಕುಮಾರಸ್ವಾಮಿ ಸರ್ಕಾರನ ತೆಗೆದ್ರು, ಇವತ್ತು ಅವರಿಗೆ ಕುಮಾರಸ್ವಾಮಿ ಈಗ ಅವ್ರ ಜೊತೆಯಲ್ಲಿ ನಂಟಸ್ತನ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ. ಯಾರು ಕುಮಾರಸ್ವಾಮಿ ಸರಿ ಇಲ್ಲ ಅಂತ ಹೇಳಿದ್ರು, ಅವರೇ ಇವತ್ತು ಕುಮಾರಸ್ವಾಮಿಯ ಬೆಂಬಲಕ್ಕೆ ಇವತ್ತು ಹೋಗಿದ್ದಾರೆ. ಅದರಿಂದ ಈ ನೀತಿ, ಈ ಸಿದ್ಧಾಂತ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಜನ ಎಲ್ಲ ನಗಿತಾ ಇದ್ದಾರೆ. ಅವರು ಏನಪ್ಪಾ ಇಂಥ ಒಂದು ನೀಚ ರಾಜಕಾರಣ ಬಂದ್ಬಿಡ್ತು ಈ ರಾಜ್ಯದಲ್ಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಮನಸ್ಸಿಗೆ ಬಹಳ ದೂರ ಆಗ್ತಾ ಇದೆ. ಆದ್ರಿಂದ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ಇವತ್ತು ನೀವೆಲ್ಲ ನನಗೆ ಬಚ್ಚೇಗೌಡರು ಬಹಳ ಹಿರಿಯರು, ನನಗೆ ಅವರ ಪರಿಚಯ ಕೂಡ ಇದೆ. ಬಹಳ ದೊಡ್ಡ ಕುಟುಂಬ ಅವರು, ಒಂದು ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಮಾನ್ಯ ಜನತಾದಳದವರು ದೇವೇಗೌಡರು ಮಾತಂದ್ರೆ ಅವರ ಅಪಾರವಾದಂತ ಗೌರವ ವಿಶ್ವಾಸ ಇತ್ತು. ಅವರು ಕೂಡ ಬಹಳ ತುಚ್ಛವಾಗಿ ಕಂಡ್ರು ಅಂತೇಳಿ ಅವರ ಮನಸ್ಸಿನಲ್ಲಿ ಬಹಳ ದುಗುಡವನ್ನ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ರು, ನನ್ನ ಹತ್ರನೂ ಮಾತಾಡಿದ್ರು. ನಾನು ಹೇಳಿದ್ದೇನೆ, ನಿಮಗೆ ನಾವು ಗೌರವದಿಂದ ತೆಗೆದುಕೊಂಡು ಹೋಗುವಂತ ಕೆಲಸ ನಿಮ್ಮೆಲ್ಲ ಕುಟುಂಬದವರು, ನಿಮ್ಮ ಕಾರ್ಯಕರ್ತರನ್ನ ಎಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ವಿಶ್ವಾಸದಿಂದ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಇವತ್ತು ನಾನು ಹೇಳಿದ್ದೇನೆ. ಜಿಲ್ಲಾ ಅಧ್ಯಕ್ಷರಾದಂತ ಮುನೇಗೌಡರು ಆದಿಯಾಗಿ, ಇನ್ನ ಜಿಲ್ಲಾ ಪಂಚಾಯತಿ ಸದಸ್ಯಗಳೆಲ್ಲ ಆದಿಯಾಗಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಟ್ಟಿಗೆ ತೆಗೆದುಕೊಂಡು ಅನೇಕ ಕೃಷಿಕ ಸಮಾಜ ಬೇರೆ ಬೇರೆಯವರೆಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಇವತ್ತು ಬಂದಿದ್ದಾರೆ. ಇವತ್ತು ನಿಮ್ಗೆ ಎರಡು ಸೀಟು ಗೆಲ್ತೀವಿ ನಿಮ್ ಜಿಲ್ಲೆಯಲ್ಲಿ ಅನ್ನೋದು ಒಂದು ವಿಶ್ವಾಸ ಇದೆ. ಕೋಲಾರ ಇರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 2 ಕಡೆ ಕೂಡ ಯುವಕರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹೊಸ ಯುವಕರಿಗೆ ಅವರು ಕೂಡ 30-40 ವರ್ಷ ರಾಜಕೀಯದ ಒಂದು ದೊಡ್ಡ ಬುನಾದಿಯನ್ನು ಕಟ್ಟಬೇಕು. ಆ ದೃಷ್ಟಿಯಿಂದ ಅವರು ಕೂಡ ಬಹಳ ಸರಳತೆಯಿಂದ, ಅವರಿಬ್ಬರು ಕೂಡ ಯಾವ ಹಣನೂ ಬೇಕಾಗಿಲ್ಲ, ಯಾವ ಐಶ್ವರ್ಯನೂ ಬೇಕಾಗಿಲ್ಲ, ಜನರ ಸೇವೆನೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ಒಗ್ಗಟ್ಟಿನಿಂದ ಅವರಿಗೆ ದುಡಿದು ಗೆಲ್ಲಿಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸಬೇಕು. ಇವತ್ತು ಜಾತಿ
ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಗೊತ್ತಾಯ್ತು ಚಿಕ್ಕಬಳ್ಳಾಪುರದಲ್ಲಿ. ಅದೇ ಕುಮಾರಸ್ವಾಮಿನ ಇಳಿಸುವಾಗ ಏನಾಗಿತ್ತು ನಿಮ್ ಜಾತಿ, ಎಲ್ಲೋಗಿತ್ತು? ಅವತ್ತು ಏನಾಗಿತ್ತು? ನಾವು 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ. ಬಿಜೆಪಿಯವರು ಅಷ್ಟು ಕೊಡಕ್ಕಾಗ್ಲಿಲ್ಲ. ದಳದವರು ಒಂದೇ ಕುಟುಂಬದಿಂದ 3 ಜನಕ್ಕೆ ನಿಲ್ಲಿಸಿದ್ದಾರೆ, ಬೇರೆ ಬೇರೆ ಪಾರ್ಟಿಯಿಂದ ನಿಲ್ಲಿಸಿದ್ದಾರೆ. ಇನ್ನು ಮುಂದಕ್ಕೆ ದಳದಲ್ಲಿ ಯಾಕಿರ್ಬೇಕು? ನಿಮ್ಮ ಹಳಿನೇ ನೀವು ಬಿಜೆಪಿಯಿಂದ ನಿಲ್ಲಿಸಿದ ಮೇಲೆ ನಿಮ್ ಪಾರ್ಟಿ ಚಿಹ್ನೆಗೆ ಬೆಲೆ ಇಲ್ಲ, ನಿಮ್ಗೂ ಬೆಲೆ ಇಲ್ಲ ಅನ್ನೋದು ಆಯ್ತು ಅನ್ನೋದು ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ಆದ್ರಿಂದ ಮುಂದಕ್ಕೆ ದಳ ಇರೋದಿಲ್ಲ. ಆದ್ರಿಂದ ಕಾರ್ಯಕರ್ತರು ಏನೋ ನೀವು ತೀರ್ಮಾನ ಮಾಡಿದ್ದೀರಿ. ಮುನೇಗೌಡರು ಬಹಳ ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನವನ್ನ ಮಾಡಿದ್ದಾರೆ. ನಾನು ಇಡೀ ರಾಜ್ಯದ ಜನತಾದಳದ ಕಾರ್ಯಕರ್ತರಿಗೆ, ಶಾಸಕರು, ಮಾಜಿ ಶಾಸಕರು ಮನವಿ ಮಾಡ್ಕೊಳ್ತೇನೆ. ಮುನೇಗೌಡರು ಏನು ಬಚ್ಚೇಗೌಡರು ಏನ್ ತೀರ್ಮಾನ ಮಾಡಿದ್ದಾರೆ, ನಮ್ಮ ಮಾಜಿ ಶಾಸಕರು, ಅದೇ ತೀರ್ಮಾನವನ್ನ ಇಲ್ಲದೆ ಕೂಡ ನಮ್ಮ ಮಂಡ್ಯದಲ್ಲೂ ಕೂಡ ಅನೇಕರು ಮಾಡಿದ್ದಾರೆ. ಅದೇ ರೀತಿ ತಾವು ಕೂಡ ಎಲ್ಲ ಸೇರಿ ಜನತಾದಳವನ್ನ ತೊರೆದು ನೀವೆಲ್ಲ ಸೇರಿ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಬೇಕು ಅಂತೇಳಿ ತಮ್ಮ ಎಲ್ಲರೂ ಕೂಡ ಇಲ್ಲಿ ಮುಖಾಂತರ ರಾಜ್ಯದ ಎಲ್ಲ ಜನತಾದಳ, ಮೊನ್ನೆ ನಬಿ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಎಲ್ಲ ಕೂಡ ಸಿಎಂ ಇಬ್ರಾಹಿಂ ಮಗ ಕೂಡ ಅರ್ಜಿ ಕಳಿಸ್ಕೊಟ್ಟಿದ್ದಾರೆ ನಾನು ಭೇಟಿ ಮಾಡಬೇಕು ಅಂತೇಳಿ. ಬಹಳ ಜನ ಎಲ್ಲ ಸಾಕು ನಮ್ಗೆ ಅಂತೇಳಿ ಎಲ್ಲ ಮೈನಾರಿಟೀಸು, ಬೇರೆ ಬೇರೆ ಅಲ್ಪಸಂಖ್ಯಾತರು, ರೈತರು, ಒಕ್ಕಲಿಗರು ಎಲ್ಲ ಸೇರಿ ಅವ್ರಿಗೆ ಬಹುಶಃ ಅವ್ರಿಗೆ ಅರ್ಥ ಆಗಿದೆ. ಏನಪ್ಪ ಇಂಥ ಕಾಲದಲ್ಲಿ ಇಂಥ ತೀರ್ಮಾನ ಮಾಡಿಬಿಟ್ರು ಅಂತೇಳಿ ಎಲ್ಲ ಬಹಳ ನೊಂದಿದ್ದಾರೆ. ಸರ್ಕಾರವನ್ನ ನಿಮ್ದು ಅವ್ರ ಸರ್ಕಾರನೇ ಯಾರು ಕಿತ್ತಾಕಿದ್ರು, ಅವ್ರ ಜೊತೆನೇ ಇವತ್ತು ನಂಟಸ್ತವನ್ನು ಮಾಡಿದ್ದು ಇಡೀ ಜಿಲ್ಲೆಯಲ್ಲಿ ಇವತ್ತು ಜನ, ರಾಜ್ಯದಲ್ಲಿ ಇವತ್ತು ಜನ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. ಚಿಂತೆ ಇಲ್ಲ. ಇವತ್ತು ನಮ್ಮ ಎಲ್ಲ ನಾಯಕರುಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ನಾನು ಎಲ್ಲರನ್ನೂ ಕೂಡ ಮಾತಾಡಕ್ಕಾಗಿಲ್ಲ, ಎಲ್ಲರೂ ಕೂಡ ಊನಾಡಕ್ಕಾಗಲಿಲ್ಲ, ಎಲ್ಲರೂ ಕೂಡ ನಾನು ಶಾಲನ ಒದಗಿಸಕ್ಕಾಗಲಿಲ್ಲ. ಆದ್ರೆ ಈ ಮನೆಯಲ್ಲಿ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಬಂದವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ತುಂಬುವುದರಿಂದ ನಾನು ಸ್ವಾಗತವನ್ನು ನಾನು ಮಾಡ್ತೇನೆ. ಇನ್ನು ಮುಂದಕ್ಕೆ ನೀವು ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ ಎಲ್ಲರ ಹತ್ರ ಮಾತಾಡಬೇಕು. ಇನ್ನ ಅತಿ ಹೆಚ್ಚು ಸದಸ್ಯಗಳನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಕೆಲಸ ತಾವು ಮಾಡಬೇಕು. ನಿಮ್ಮ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ತಾವೆಲ್ಲ ಮಾಡಬೇಕು. ನಾನು ಮುಂದಕ್ಕೆ ನಿಮ್ಮ ಜೊತೆಲಿ ನಾನು ಇದ್ದೇನೆ. ಸೊ ಇವತ್ತು ನೀವೆಲ್ಲ ಇವತ್ತು ತಾವೆಲ್ಲ ಇರಬೇಕು. ಜಿಲ್ಲೆಯಲ್ಲಿ 3-4 ಜನ ಅಭ್ಯರ್ಥಿಗಳಿದ್ರು. ನಾವು ಲೆಕ್ಕಾಚಾರ ಎಲ್ಲ ಆಗ್ತು. ಶಿವಶಂಕರ್ ರೆಡ್ಡಿಗೆ ಸಹಾಯ ಮಾಡಬೇಕು, ನಮ್ಮ ಇವ್ರಿಗೆ ನಮ್ಮ ವೀರಪ್ಪ ಮೊಯ್ಲಿಗೆ ಸಹಾಯ ಮಾಡಬೇಕು, ನಮ್ಮ ಶರದ್ ಬಚ್ಚೇಗೌಡರಿಗೂ ಕೇಳ್ದು. ಆಮೇಲೆ ರಾಜಕೀಯದ ಲೆಕ್ಕ ಹಾಕಿ ನಮ್ಮ ಇಡೀ ಭಾಗದಲ್ಲಿ ಹಿಂದುಳಿದ ವರ್ಗದವ್ರಿಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಹಳೆ ಮೈಸೂರಿನಲ್ಲಿ ಇನ್ನೆಲ್ಲೂ ಕೂಡ ಒಂದು ಹಿಂದುಳಿದ ವರ್ಗದವ್ರಿಗೆ ಒಂದು ಅವಕಾಶ ಮಾಡಕ್ಕಾಗಿಲ್ಲ. ಮತ್ತು ನಮ್ಮ MS ರಾಮಯ್ಯನವರ ಕುಟುಂಬ ಅವ್ರು ಮಾಡಿದಂತ ಸೇವೆ ಆ ಭಾಗದಲ್ಲಿ ದೇವಸ್ಥಾನ, ಧರ್ಮ, ವಿದ್ಯಾ ಕ್ಷೇತ್ರದಲ್ಲಿ ಇವೆಲ್ಲ ಕೂಡ ದೊಡ್ಡ ಸೇವೆ ಮಾಡಿದ್ದಾರೆ. ಅವರಿಗೆ ಜನರ ಸೇವೆನೇ ಬಹಳ ಮುಖ್ಯ ಅಂತೇಳಿ ತೀರ್ಮಾನ ಮಾಡಿ ಕುಟುಂಬದವ್ರು ಮುಂದೆ ಬಂದಿರೋದ್ರಿಂದ ಅವ್ರನ್ನ ಒಂದು ಜಾತಿ ಮೇಲೆ ತೀರ್ಮಾನ ಮಾಡಕ್ ಹೋಗಬೇಡಿ, ಒಂದು ಪಕ್ಷದ ಮೇಲೆ ತೀರ್ಮಾನ ಮಾಡಿ, ಒಂದು ಸಿದ್ಧಾಂತದ ಮೇಲೆ ತೀರ್ಮಾನವನ್ನು ಮಾಡಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉಳ್ಕೊಂಡಿರುವಂತ ಶಾಸಕರು ನಮ್ಮ ಇವರು ರೆಡ್ಡಿಯವರು, ಬಾಗೇಪಲ್ಲಿ ರೆಡ್ಡಿಯವರು ಇರ್ಬೋದು, ನಮ್ಮ ಪ್ರದೀಪ್ ಈಶ್ವರ್ ಇರ್ಬೋದು, ಸುಧಾಕರ್ ಇರ್ಬೋದು, ನಮ್ಮ ಈಗ ಹೊಸದಾಗಿ ನಮ್ಮ ಸದಸ್ಯರಾಗಿದ್ದಂತ ನಮ್ಮ ಪುರುಷರಾಮಗೌಡರು ಇರ್ಬೋದು, ಶಿವಶಂಕರ್ ರೆಡ್ಡಿ ಇರ್ಬೋದು, ಅವರೆಲ್ಲ ಸೇರಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಒಗ್ಗಟ್ಟಿನಿಂದ ಜಿಲ್ಲೆ 2 ಕ್ಷೇತ್ರದಲ್ಲೂ ಕೂಡ ಒಟ್ಟು ಕೆಲಸ ಮಾಡ್ತಾ ಇದೆ. ಮತ್ತೆ ನಿಮ್ಮ ಮಧ್ಯದಲ್ಲಿ ನಾನು ಒಂದಿನ ನಿಮ್ಮ ಕ್ಷೇತ್ರಕ್ಕೆ ನಾನು ಬರ್ತೇನೆ. ಈ ಮಧ್ಯದಲ್ಲಿ ನಾಳೆ ನಾಮಿನೇಷನ್ ಇದೆ, ನೋಡ್ತೀನಿ. ನಾಳೆ ಮೈಸೂರು, ಚಾಮರಾಜನಗರ ಇದೆ. ನಿಮ್ಮಲ್ಲಿ ಯಾವ ರೀತಿ ಬಂದು ನಾನು ಬರ್ಲಿಕ್ಕೆ ಸಾಧ್ಯನೋ ಅದನ್ನು ಆಲೋಚನೆಯನ್ನು ನಾನು ಮಾಡ್ತೇನೆ. ತಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸ ಮಾಡಬೇಕು. ಮತ್ತೊಮ್ಮೆ ತಾವೆಲ್ಲ ಬಹಳ ಸಂತೋಷದಿಂದ ಬಂದಿದ್ದೀರಿ. ನಮ್ಮ ಏನು ಬಚ್ಚೇಗೌಡರ ಸಮ್ಮುಖದಲ್ಲಿ ಮತ್ತು ಪುಟ್ಟ ಆಂಜನಪ್ಪ ಅವರ ಸಮ್ಮುಖದಲ್ಲಿ ಮತ್ತು ಬಿಜೆಪಿಯ ಮುಖಂಡರಾದಂತ ನಮ್ಮ ಏನು ಬಹಳ ಜನ ಬಿಜೆಪಿಯಲ್ಲಿ ಇದ್ದಂತ ನಮ್ಮ ತಿರುಮಲಪ್ಪನವರು ಮತ್ತು ವಂಶೀಕೃಷ್ಣ ಅವರೆಲ್ಲ ಸೇರಿ ಇನ್ನ ಬಹಳ ಜನ ಎಲ್ಲ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಸ್ವಾಗತಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾಳೆ ಕೋಲಾರ ಇದೆ, ನಾಮಿನೇಷನ್ಗೆ ಕೋಲಾರಗೂ ಹೋಗ್ತಾ ಇದ್ದೇನೆ. ನಾಳಿದ್ದು. ಓಕೆ, ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ನಮ್ಮ ಗೌರವಾನ್ವಿತ ಅಧ್ಯಕ್ಷರಿಗೆ. ಈಗ
ನಮ್ಮ ಚಿಕ್ಕಬಳ್ಳಾಪುರದ ಯಲ್ವಳ್ಳ ರಮೇಶ್ ಅವರು ಅಧ್ಯಕ್ಷ ಗೌರವವನ್ನು ಸಮರ್ಪಣೆ ಮಾಡ್ತಾರೆ. ಅದೇ ರೀತಿಯಾಗಿ ಶಿಡ್ಲಘಟ್ಟ ಕ್ಷೇತ್ರದಿಂದ ಪುಟ್ಟ ಈನಪ್ಪ ಮತ್ತು ಅವರ ಬೆಂಬಲಿಗರು ಅಧ್ಯಕ್ಷ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಿಂತ್ಕೊಂಡು ಹಾಕ್ರಿ ಯಾರು बीच में कुछ दिन आते हैं ಒಂದು Family.